ಅಣ್ಣಯ್ಯ, ಒಂದ್ 2-3 ಸೆಷನ್ ಆಯ್ತು ಇದ್ರ ಬಗ್ಗೆ ಮಾತಾಡಕ್ ನಾನು. ಅಂದ್ರೆ ಲಿವಿಂಗ್ ಮಾಸ್ಟರ್ ಅಂತಿದೀವಲ್ಲ, ಏನ್ ಲಿವಿಂಗ್ ಮಾಸ್ಟರ್ ಅಂದ್ರೆ? ಎಲ್ಲ ಗುರುಗಳು ಒಂದೇ, ಆದ್ರೆ ದೇಹದಲ್ಲಿದ್ದಾಗ ಒಂದೊಂಥರ ಕೆಲಸ ಮಾಡ್ಬೋದು. ಈಗ ಒಬ್ಬ ಸರ್ಜನ್, ಟಾಪ್ ಸರ್ಜನ್ ಇರ್ತಾನೆ, ಅವನು ಆನ್ಲೈನಲ್ಲಿ ಹೇಳಿದ್ರು ಹಿಂಗ್ ಮಾಡಿ ಹಂಗ್ ಮಾಡಿ ಅಂದ್ರು, ಎಕ್ಸಿಕ್ಯೂಟ್ ಮಾಡಕ್ ಒಬ್ಬ ಬೇಕಲ್ಲಿ. ಈಗ ನಮ್ಮ ಪಾರ್ಥ ಏವಿಯೇಷನ್ ಕೆಲಸ ಮಾಡ್ತಾನೆ. ಅವನೇನು ಮಾಡ್ತಾನೆ ಅಲ್ಲಿ ಕೂತ್ಕೊಂಡು ಏನೇ ಡಿಫಾಲ್ಟ್ ಬಂದ್ರು ಪ್ಲೇನಲ್ಲಿ ಅವನೇನು ಮಾಡ್ತಿ ಹಿಂಗಾಗಿದೆ, ಏರೋಪ್ಲೇನ್ ಬಿಲ್ಡ್ ಮಾಡ್ಬೇಕಾದ್ರೆ ಪಾರ್ಥ ಬಂದು ಕೇಳ್ತಾರೆ ಹಿಂಗೊಂದು ಡಿಫಾಲ್ಟಿಗೆ ಏನು ಮಾಡ್ಬೋದು. ಅವ್ನು ಎಲ್ಲ ಪಾಸಿಬಿಲಿಟಿ ಚೆಕ್ ಮಾಡಿ ಇದು ಈ ಥರ ಮಾಡ್ಬೇಕು, ಆ ಥರ ಮಾಡಬಾರ್ದು, ಇದು ಡಿಫೆಕ್ಟ್ ಹಿಂಗೆ ಏನಾರ ಸರಿ ಮಾಡಬೇಕು ಅಂತ ಹೇಳ್ತಾನೆ. ಬಟ್ ಅವನು ಇದು ಫ್ಲೈಟ್ ಹತ್ರಕ್ಕೆ ಹೋಗಲ್ಲ. ಅವನು ಕೂತಲ್ಲೇ ಕೂತ್ಕೊಂಡು ಸಿಸ್ಟಮ್ ಚೆಕ್ ಮಾಡ್ಬಿಟ್ಟು ಹೇಳ್ತಾನೆ ಹಿಂಗ್ ಮಾಡಿ ಈ ತರ ಯಾರನ್ನ ಹಿಂಗ್ ಟ್ಯಾಕಲ್ ಮಾಡ್ಬೋದು ಅಂತಾನೆ. ಅಲ್ಲಿ ಗ್ರೌಂಡ್ ರಿಯಾಲಿಟಿ ಎಲ್ಲ ಬರ್ತಾನೆ. ಇವ್ನು ಹೇಳಿದನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ. ಎಕ್ಸಿಕ್ಯೂಟ್ ಮಾಡ್ತಾನೆ ಅವನು. ಬಟ್ ಇವ್ನು ಒಳಗೆ ಕೂತಿರ್ತಾನೆ. ಇಲ್ಲ ಅವ್ನು ಆನ್ ಸೈಟ್ ಇರ್ಬೇಕು ಅಂತಿಲ್ಲ, ಬೆಂಗಳೂರು ಕೂತ್ಕೊಂಡು ಜರ್ಮನಿ ಕೆಲಸ ಮಾಡ್ಬೋದು ಅವನು. ಅಲ್ಲಿಂದ ಕೇಳ್ತಾ ಇಲ್ಲಿಂದ ಅವ್ನು ಯಾರು ಹೇಳ್ತಾನೆ, ಯಾರನ್ನ ಹೆಂಗ್ ಟ್ಯಾಕಲ್ ಮಾಡ್ಬೋದು ಅಂತ ಹೇಳ್ತಾನೆ. ಅಲ್ಲಿ ಅವನು ಸರಿ ಮಾಡ್ತಾನೆ. ಸೊ ನಾಟ್ ನೆಸೆಸರಿ ಇಲ್ಲಿರ್ಬೇಕಂತ. ಹಂಗೆ ಬರ್ಲಿ ಬಿಡ ಬರಲ್ಲ. ಹಂಗೆ ಈಗ ರಾಯರು ಅಂತಪ್ಪ, ರಾಘವಸ್ವಾಮಿಗಳು ಹೋಗ್ತೀವಿ, ರಾಘವಸ್ವಾಮಿಗಳಿಗೆ ಅಡ್ಡು ಬಿಡ್ತೀವಿ, ಬೃಂದಾವನ ಕೈ ಮುಗಿತೀವಿ, ಅಪ್ಪ ನಂಗೆ ಒಳ್ಳೇದು ಮಾಡಪ್ಪ. ನಮ್ಗೆ ಗುರುಕರಣಿಂದ ಏನ್ ಮಾಡ್ತಾನೆ, ಕಷ್ಟ ಇದ್ದ ಕಷ್ಟ ಪರಿಹಾರ ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ. ಓ ದೇವ್ರು ಬಂದಾಗ ಬಂದು ನನ್ನ ಜೀವನದಲ್ಲಿ ಅಂತೀವಿ, ನನ್ಗೆ ಕಷ್ಟ ಇತ್ತು, ರಾಯರೇ ಅವ್ರನ್ನ ಕಳಿಸ್ಕೊಟ್ರು, ರಾಘವಸ್ವಾಮಿಗಳು ಅವ್ರನ್ನ ಕಳಿಸ್ಕೊಟ್ರು ಅಂತೀವಿ. ಅವನೇ ಬರಲ್ಲ. ಗುರುಸ್ಥಾನದಾಗ ಕೂತವನು ದೇಹ ಬಿಟ್ಟ ಮೇಲೆ ಅವನು ಅಲ್ಲಿರ್ತಾವ, ಅವನ ಪಡೆಗೆ ಚೈತನ್ಯ ಸ್ವರೂಪನಾಗಿರ್ತಾನೆ. ಚೈತನ್ಯ ಸ್ವರೂಪ ಕೆಲಸ ಮಾಡೋದು ಹೆಂಗೆ, ಫಿಸಿಕಲ್ ವರ್ಲ್ಡ್ ಅಲ್ಲಿ ಕೆಲಸ ಮಾಡೋದು ಹೆಂಗ ಆತ ಅಲ್ವಾ? ಯಾರು ಫಿಸಿಕಲ್ ಫಾರ್ಮ್ ಅಲ್ಲೇ ಬರ್ಬೇಕಲ್ಲ. ಹಂಗಾಗಿ ಫಿಸಿಕಲ್ ಫಾರ್ಮ್ ಅಲ್ಲಿ ಇರೋಂತ ಅಂದ್ರೆ ಎಂತ ಅದ್ಭುತ ಮಾರ್ಗ ಇರ್ಬೋದು. ಈಗ ಗೋರಕ್ಷನಾಥನ ಹಠಯೋಗದ ಒಂದು ಮಾರ್ಗ, ಅದೇನೇ ಇದ್ರು ಗೋರಕ್ಷನಾಥನ ಕೇಳ್ಕೊಂಡ್ರುವೆ, ಗೋರಕ್ಷನಾಥ ನಂಗೆ ಹಠಯೋಗನ ಸಿದ್ಧಿ ಕೊಡಪ್ಪ ಅಂದ್ರೆ ಅವನು ಒಲದು ಗೋರಕ್ಷನಾಥ ಮತ್ತೆ ಅದನ್ನ ಯಾರು ದುಡಿದು ತನ್ನ ಕಂಡುಕೊಂಡ್ರೆ ಗುರು ಇರ್ತಾನ, ಅವನ್ನೇ ಪರಿಚಯ ಮಾಡ್ಕೊಡ್ಬೇಕು. ಮತ್ತವನು ಗೋರಖನಾಥ ಅವನೇ ಬಂದು ಕನಸಲ್ಲಿ ಹಿಂಗೆ ಉಸು ತಗೋ, ಹಿಂಗೆ ರೇಚಕ ಕುಂಭಕ ಮಾಡು ಅಂತ ಹೇಳಲ್ಲ ಅವನು. ಯಾವುದೇ ಮಾರ್ಗ ಎಂತ ಅದ್ಭುತ ಮಾರ್ಗನೇ ಇರ್ಬೋದು. ಅದು ಇಷ್ಟಲಿಂಗ ಪೂಜೆ ಮಾಡು, ಇಲ್ಲಾಂದ್ರೆ ಇದು ಹೇಳಕ ರಾಜಯೋಗ ಮಾಡು, ವಿಪಸನ ಮಾಡು. ಬುದ್ಧ ವಿಪಸನ ಕೊಟ್ಟ ಅಂದ ತಕ್ಷಣ ಆ ಮಾರ್ಗ, ನಾನು ವಿಪಸನ ಮಾಡಿದ ತಕ್ಷಣ ಬುದ್ಧ ಆಗ್ಬಿಡಲ್ಲ ಅಲ್ವಾ? ಇಷ್ಟಲಿಂಗ ಪೂಜೆ ಮಾಡಿದ ತಕ್ಷಣ ಎಲ್ಲರೂ ಬಸವಣ್ಣ ಆಗ್ಬಿಡಕ್ಕಾಗಲ್ಲ. ಹಾಗಂತ ಮಾರ್ಗ ಕೊಟ್ಟಿ ತಪ್ಪಲ್ಲ. ಅದು ತಾನೇ ದುಡಿದು ತಾನು ಕೊಟ್ಟ ಅದ್ರ ಮಾರ್ಗವನ್ನ, ಆ ಮಾರ್ಗದ ತಾನು ಮತ್ತೆ ದುಡಿದು ತಾನೇ ತನ್ನ ಕಂಡ್ಕೊಂಡಿರ್ಬೇಕು. ಆಗ ಅವ್ನ ಮಾರ್ಗ ಸಿದ್ಧಿಸಿರುತ್ತೆ. ಇಲ್ಲಾಂದ್ರೆ ಬರೀ ಮಾರ್ಗ ಗೊತ್ತಿರುತ್ತೆ. ಎರಡೇ ಸಾಧ್ಯ ಇರೋದು, ಒಂದೊಂದು ಮಾರ್ಗ ಗೊತ್ತಿರೋದು, ಒಂದೊಂದು ಸಿದ್ಧಿಸಿರೋದು. ಮಾರ್ಗ ಗೊತ್ತಿರೋ ಏನ್ ಮಾಡ್ತಾನೆ, ಮತ್ತೆ ನನಗೇನು ಗೊತ್ತು ಹೇಳ್ಕೊಡ್ತಾ ಇರ್ತಾನೆ. ಬಟ್ ಅದು ಫಲ ಏನು, ಅದು ಮಾರ್ಗ ದುಡ್ದ ಅಲ್ಲಿ ನಡೀತಾ ಇರ್ತಾನೆ. ಏನೋ ಸಂದೇಹ ಬರುತ್ತೆ, ಮುಂದಕ್ಕೆ ಹೋಗ್ಬೇಕು. ಅವನು ಎಲ್ಲ ಹೇಳ್ಕೊಡ್ತಾನೆ ಅಂತ ಮಾರ್ಗ ಗೊತ್ತಿರೋನು, ಅದೇ ಮಾರ್ಗ ಸಿದ್ಧಿಯಾಗಿರೋನು ಸಂದೇಹ ನಿವಾರಣೆ ಮಾಡ್ತಾನೆ, ಯೋಗ ಸಂದೇಹ ನಿವಾರಣೆ ಮಾಡ್ತಾನೆ, ಜ್ಞಾನದ ಸಂದೇಹ ನಿವಾರಣೆ ಮಾಡ್ತಾನೆ. ಮುಂದೆ ಹಿಂಗೆ ಮಾಡ್ಬೇಕಂತ ಹೇಳ್ತಾನೆ. ನಿಂಗೆ ಇದಿಲ್ಲ ಅಂದ್ರೆ ಏನದು ಮಾರ್ಗ ಸಿದ್ಧಿನೇ ಆಗಿಲ್ಲ ಅಂದ್ರೆ ಈಗ ರೂಟ್ ಕೇಳ್ತಾರಪ್ಪ, ಇಲ್ಲಿದೆ ಹಂಗೆ ಹೋಗಪ್ಪ ಅಂತ ನಾನು ಅಲ್ವಾ? ಗೊತ್ತಿಲ್ದ್ರನ್ನ ರೂಟ್ ಹಂಗಿದ್ಯಂತೆ ಅಂತ ಅಷ್ಟೇ ಹೇಳಬಲ್ಲ. ಬಟ್ ಗುರು ಹಂಗಲ್ಲ. ಅವನು ದೇಹದಲ್ಲಿರೋ ಗುರು ಮಾರ್ಗ ಹಂಗಿದೆ ಅಂತ ಹೇಳ್ತಾನೆ ಅಷ್ಟೇ, ಕರ್ಕೊಂಡೋಗಲ್ಲ. ಕರ್ಕೊಂಡೋಗ ಮತ್ತೆ ದೇಹದಲ್ಲಿರೋ ಗುರು ಬೇಕು. ವ್ಯತ್ಯಾಸ ಇಷ್ಟೇ. ಯಾಕೆ ಲಿವಿಂಗ್ ಮಾಸ್ಟರ್ ಅಂತಂದ್ರೆ ಒಂದ್ ಹಂತ ಪ್ರತಿಯೊಬ್ಬನಿಗೂ ಆಧ್ಯಾತ್ಮ, ಪುರಾಣ, ಪುಣ್ಯ ಕಥೆಗಳು ಕೇಳ್ಕೊಂಡಿರ್ತಾರೆ, ವ್ರತ ನಿಯಮಗಳು ಮಾಡ್ತಾ ಇರ್ತಾರೆ. ಅದು ಒಂದು ಹಂತ ಜೀವನದಲ್ಲಿ. ಆ ಹಂತ ಆದ್ಮೇಲೆ ಗುರುನ ನೇರ ಸಿಗಲ್ಲ ಆತ. ಇದೊಂದು ಹಂತ ಬರುತ್ತೆ. ಎಲ್ಲ ಸಾಮಾನ್ಯ ಎಲ್ಲ ಗುರುಚರಿತ್ರೆ ಓದ್ತಾ ಇರ್ತಾರೆ ಅವರು. ಗಮನಿಸು, ಅವ್ರಿಗೆ ಯಾವ ಗ್ರಂಥಗಳು, ಮತ್ತೊಂದು ವೇದೋಪನಿಷತ್ತು, ಪುರಾಣ ಗ್ರಂಥಗಳು ಇದ್ರ ಕಡೆ ಒಲವು ಕಡಿಮೆ. ಅಂದ್ರೆ ಅದು ಬೇಸಿಕ್ ಜ್ಞಾನ ಇರುತ್ತೆ. ಬಟ್ ಗುರು ಚರಿತ್ರೆ ಜಾಸ್ತಿ ಓದ್ತಿರ್ತಾರೆ. ರಾಘವಸ್ವಾಮಿ ನಡ್ಕೊತಿರ್ತಾರೆ, ಇಲ್ಲ ಸಾಯಿಬಾಬು ನಡ್ಕೊತಿರ್ತಾರೆ. ಈ ತರ ಗುರು ಸೇವೆ ತೊಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಜೀವಂತ ಗುರು ಸಿಕ್ಕಿರೋರು ತಗೊಳಲ್ಲ ಅವ್ರನ್ನ. ಯಾಕೆಂದ್ರೆ ಇನ್ನು ನಿಜವಾದ ಗುರು ಹೋಗೋಷ್ಟು ಇನ್ನು ಶರಣಾಗತಿ ಬಂದಿರಲ್ಲ. ಅವನ್ನ ಗುರುತೋಷ್ಟು ಜೀವಂತ ಗುರು ಸೇವೆ ಮಾಡಕ್ ನೀವು ಕೂತ್ಕೊಂಡ್ರೆ ಅವನ ತಪ್ಪುಗಳನ್ನ ಸರಿಗಳನ್ನ ತಿದ್ದಕ್ ಹೋಗ್ಬಿಡ್ತಾನೆ. ಶಿಷ್ಯನಾಗಿ ನೀವು ಹೋದಾಗ ನೇಕೆಡ್ ಆಗಿ ನಿಂತಿದ್ಯಾ ಅಂತ ಗುರು ಮುಂದೆ. ಅವನಿಗೆಲ್ಲ ಗೊತ್ತಿರುತ್ತಲ್ಲ, ಅಳಕು ಬರುತ್ತೆ. ನನಗೆಲ್ಲ ಗೊತ್ತಿದೆ ಅಂತ ಅಂದ್ಬಿಟ್ರೆ, ಈಗ ಸಾಮಾನ್ಯ ಕೆಟ್ಟದ ರಾತ್ರಿ ಎಲ್ಲ ಕುಡಿದು ಹುಚ್ಚುಚ್ಚಾಗಿ ಮಾತಾಡಿರ್ತಾರೆ, ಜಗಳ ಮಾಡ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದು ಮುಖ ನೋಡ್ತಾರೆ, ಅವ್ನ ಅಳಕಿರುತ್ತೆ. ರಾತ್ರಿ ಏನೋ ಮಾತಾಡ್ಬಿಟ್ಟಿದ್ದೇನೆ, ಏನೋ ಒಂದು ಅಳಕಿರುತ್ತೆ.
ಅದೇ ಒಬ್ಬ ಅಪರಿಚಿತ ಸಿಕ್ಕರೆ ಅವ್ನ ಮುಂದೆ ಅಳಕ್ ತೋರ್ಸಲ್ಲ ಅವ್ನ, ಯಾಕೆ ಗೊತ್ತಿಲ್ಲ ಅವ್ನಿಗೆ ಇವ್ನು ಕುಡಿದಿದ್ದ ರಾತ್ರಿ ಗಲಾಟೆ ಮಾಡಿದ್ದಂತ. ಹೌದು. ಬಟ್ ಯಾರ ಜೊತೆ ಕುಡಿದು ಗಲಾಟೆ ಮಾಡಿರ್ತೀವೋ ಬೆಳಿಗ್ಗೆ ಎದ್ದಾಗ ಇವ್ನಿಗೆ ಅಳಕಿರತ್ತ ಅವ್ನ ಮುಂದೆ ಮುಖ ತೋರ್ಸಕ್ ಒಂಥರ, ಯಾಕೆ ನಗ್ನನಾಗ್ಬಿಟ್ಟಿರ್ತಾನ ರಾತ್ರಿ. ಎಲ್ಲಾ ವಿಕಾರಗಳನ್ನ ತೋರ್ಸ್ಬಿಟ್ಟಿರ್ತಾನ ಅವನು. ಹುಚ್ಚುಚ್ಚಂಗ್ ನಗತನ, ಹುಚ್ಚುಚ್ಚಂಗ್ ಕುಣಿತನ, ಅಥವಾ ಅವಾಚ್ಯ ಮಾತುಗಳಾಡ್ತಾನ, ಹೊಡಿತನ ಬಡಿತನ, ಅವೆಲ್ಲ ನಗ್ನತೆಯಲ್ಲಿ ನಿಂತ್ಬಿಟ್ಟಿರ್ತಾನೆ. ಬೆಳಿಗ್ಗೆ ಎದ್ದಾಗ ಮಾಮೂಲಿ ಸ್ಥಿತಿಗೆ ಬಂದಿರ್ತಾನ, ಅದೇ ಹಳೆಯ ಸಮಾಜದ ಮುಖವಾಡಗಳಲ್ಲಿ ಇರ್ತಾನ. ಅವಾಗ ಅನಿಸ್ತಾನೆ, ಯಾಕೆ ಆ ಮುಖವಾಡದ ಆಚೆ ಅವ್ನ ಗೆಳೆಯನಿಗೆ ಕಾಣಿಸಿರುತ್ತೆ ನಿಜವಾದ ಮುಖ. ಅವಾಗ ಅನಿಸ್ತಾನ ಅವ್ನ ಮುಂದೆ. ಹಾಗೆ ಗುರು ನಂಗೆ ಎಷ್ಟು ಮುಖವಾಡ ಹಾಕೊಂಡಿದ್ರು ಜೀವಂತ ಗುರು ಅವ್ನು ನೋಡ್ತಾನೆ, ಒಳಗಿನ ಮುಖ ಅವ್ನು ಕಾಣಿಸ್ತಿರುತ್ತೆ. ಅದಕ್ಕೆ ಏನ್ ಮಾಡ್ತಾನೆ, ಅನಿಸ್ತಾನೆ ಗುರು ಬೇಕು. ಬಟ್ ದೇಹದ ಗುರು ಅವ್ನಿಗೆ ಯಾಕೆ ಬೇಕಾಗಲ್ಲ ಅಂದ್ರೆ, ತನ್ನ ಎಲ್ಲಿ ಬದಲಾಯಿಸ್ಬೇಕು ನಾವು. ನಾಗಿನ್ನೋದಕ್ಕಿನ್ನೂ ಸಿದ್ಧವಾಗಿಲ್ವಲ್ಲ, ನನ್ನಿನ್ನೂ ಕಲುಷಿತ ಇದೆ, ನಾನೇನೋ ಪಾಪ ಮಾಡಿರ್ಬೋದು, ನಾನೇನೋ ಸರಿಗಿಲ್ಲ, ಗುರು ಬಂತು ಓಕೆ ನಾನೇನೋ ತಯಾರಿ ಆಗ್ಬೇಕು, ಇಂಥದೆಲ್ಲ ತಲೆ ಕೂತಿರುತ್ತೆ. ತಾನೇನ್ ಮಾಡ್ತಾನೆ, ತನಗೆ ಗೊತ್ತಿಲ್ಲದೆ ಗುರು ಚರಿತ್ರೆ ಓದೋದು, ಗುರು ಪಾರಾಯಣ ಮಾಡೋದು, ಗುರುಗಳ ನಡ್ಕೊಂಡು, ಇದೊಂದು ಹಂತ. ತಪ್ಪು ಅಂತ ಹೇಳ್ತೀವಿ, ಇದೊಂದು ಹಂತ. ಯಾವಾಗ ಅದು ಮಾಡ್ತಾ ಮಾಡ್ತಾ ಅನ್ಸುತ್ತೆ ನಾನು ತಿಳಿಯಾಗಿದ್ದೀನಿ, ಈಗ ನನಗೆ ಗುರು ಬೇಕು, ಅವ್ನಿಗೆ ಆ ಜನ್ಮಲ್ಲಿ ಅನ್ಸ್ಬೋದು, ಮುಂದಿನ ಜನ್ಮಲ್ಲಿ ಅನ್ಸ್ಬೋದು. ಆ ಹಂತ ಬಂದ ಜೀವಂತ ಗುರು ನೋಡ್ಕೊಂಡು ಹೋಗ್ತಾನೆ. ಏನೇ ನೀನು ಗದ್ದಿಗೆ ಮುಂದೆ ಕೂತು ಬೆಳಗ್ಗೆ ಸಂಜೆಗೆ ಸೇವೆ ಮಾಡಿದ್ರು, ದಿನ ಬೆಳಿಗ್ಗೆ ಗುರು ಚಾರಿತ್ರೆ ಓದಿದ್ರು ಸಮಾಧಾನ ಸಿಗುತ್ತೆ. ಗುರು ನನ್ನ ಜೊತೆಗೆ ಒಬ್ಬ ಇದ್ದಾನೆ, ಕಷ್ಟ ಸುಖಕ್ಕೆ ಹಾಕಾಗಿದ್ದಾನೆ, ನನಗೊಂದು ಸಂಸ್ಕಾರ ಕೊಡಕ್ಕಿದ್ದಾನೆ ಅಂತ ಅಷ್ಟೇ. ಬಟ್ ಯೋಗ ಮಾರ್ಗದ ನನ್ನೊಳಗೆ ನಾನು ಪ್ರತ್ಯಾಹಾರದಿಂದ ನನ್ನೊಳಗೆ ಎಲ್ಲ ಇಂದ್ರಿಯಗಳು ಒಳಮುಖ ಮಾಡಿಕೊಂಡು ನಾನು ಧಾರಣೆಗಿಂದ ನಾನು ಯೋಗ ಸಾಧನೆ ನಡೆದು ಧ್ಯಾನ ಸ್ಥಿತಿಗೆ ಹೋಗಿ ಸಮಾಧಿಗೆ ಹೋಗ್ಬೇಕಂದ್ರೆ ದೇಹದಲ್ಲಿರೋ ಗುರುವನ್ನೇ ಬೇಕು. ಯಾಕಂದ್ರೆ ಅವನು ಹೀಗೆ ಮಾಡು ಹಾಗೆ ಮಾಡು ಅಂತಾನೆ, ತಪ್ಪಿದ್ರನ್ನ ಸರಿ ಮಾಡ್ತಾನೆ. ಇದು ಪ್ರೇರಣೆಯಿಂದ ಆಗಲ್ಲ, ಒಳಗಿನ ಪ್ರೇರಣೆಯಿಂದ ಆಗಲ್ಲ. ಎಂತ ಅದ್ಭುತ ಮಾರ್ಗವಾದರು ಅದು 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 ಮಾರ್ಗದಲ್ಲಿ ನಡೆದು ಅವನಿಗೆ ಸಿದ್ಧಿ ತನ್ನ ಕಂಡ್ಕೊಂಡಿರ್ಬೇಕು, ಸತ್ಯವನ್ನೇ ಕಂಡಿರ್ಬೇಕು. ಅವನು ಮಾಸ್ತದು. ಮಿಗ್ದವ್ರು ಟೀಚರ್ಸ್. ಅಷ್ಟಾಂಗ ಯೋಗ ಹೇಳ್ಕೊಡ್ತೀನಿ ಅಂತಾರೆ, ಅಷ್ಟಾಂಗ ಯೋಗ ಹೇಳ್ಕೊಡಕ್ಕಾಗಲ್ಲ. ಯಾಕಂದ್ರೆ ಅಷ್ಟಾಂಗ ಯಮ ನಿಯಮ ಅಂತ, ಯಮ ನಿಯಮ ಹೆಂಗ್ ಹೇಳ್ಕೊಡ್ತೀಯ? ಕೊಲೆ ಬೇಡ, ಹುಸಿಯ ನುಡಿಯಲು ಬೇಡ ಅಂತ ವಚನ ಹೇಳ್ಬೋದು ನಾವು. ನೋಡಪ್ಪ, ಸತ್ಯ ಹೇಳ್ಬೇಕು, ಹಿಂಸೆ ಮಾಡಬಾರ್ದು ಅಂತ ಹೇಳ್ಬೋದು. ನಿಂಗೆ ಹೇಳ್ಕೊಡಕ್ಕಾಗತ್ತ ಅದನ್ನ? ಅಷ್ಟಾಂಗ ಯೋಗ ಹೇಳ್ಕೊಡ್ತೀನಿ, ಬೋರ್ಡ್ ಹಾಕೊಂಡಿರ್ತೀವಿ, ಹಿಂಗೆ ಹೇಳ್ಕೊ. ಯಮ ನಿಯಮ ಹೆಂಗ್ ಹೇಳ್ಕೊಡ್ತೀಯ? ಯಾಕಂದ್ರೆ ಜೀವನದಲ್ಲಿ ಕೋಪ ಬರಕ್ 100 ಕಾರಣ ಇರುತ್ತೆ. ಇವನು ಅರ್ಧ ಗಂಟೆ ಕ್ಲಾಸ್ಗೆ ಹೋಗ್ತಾನೆ, ಅಷ್ಟಾಂಗ ಯೋಗ ಶಿಬಿರಕ್ಕೆ ಹೋಗ್ತಾನೆ ಒಬ್ಬ ವ್ಯಕ್ತಿ. ಅಲ್ಲಿ ಅಷ್ಟಾಂಗ ಯೋಗ ಹೇಳ್ಕೊಡ್ತೀನಿ, ಬೋರ್ಡ್ ಹಾಕೊಂಡಿರ್ತಾರೆ. ಯಮ ನಿಯಮ ಅಂದ್ರೆ ಕೋಪ ಮಾಡ್ಕೋಬಾರ್ದು, ಸುಳ್ಳು ಹೇಳ್ಬಾರ್ದು. ಕ್ಲಾಸಲ್ಲಿ ಆಗತ್ತಾ, ಸಮಾಜದಲ್ಲಿ ಆಗತ್ತಾ? ಸಮಾಜದಲ್ಲಿ. ಇವನು ಅರ್ಧ ಗಂಟೆ ಮಾತ್ರ ಹೋಗೋದು ಕ್ಲಾಸ್. ಇವನು ಆಚೆ ಹೋಗ್ಬಿಟ್ಟು ಯಮ ನಿಯಮ ಅಂತ ಬಂದಾಗ ಕೋಪ ಮಾಡ್ಕೋಬಾರ್ದು, 100 ಕಾರಣ ಕೋಪ ಬರುತ್ತೆ. ತಕ್ಷಣ ಫೋನ್ ಮಾಡೋಕೆ ಅಷ್ಟಾಂಗ ಯೋಗ ಶಿಬಿರಕ್ಕೆ, ಸರ್ ನನ್ ಕೋಪ ಬಂತೀವಿ, ಏನ್ ಮಾಡ್ಲಿಕ್ಕೆ ಹೇಳಕ್ಕಾಗುತ್ತಾ? ಅದು ಅವನು ಹೇಳಕ್ ಪೇಷನ್ಸ್ ಅಲ್ಲಿ ಇರುತ್ತೆ ಅವನಿಗೆ. ಯೋಗ ಕ್ಲಾಸ್ ನಡೆಸೋನ್ಗೆ ಯೋಗ ಕ್ಲಾಸ್ ಮುಗಿಸಿ 2 ನಿಮಿಷನೇ ಇಲ್ಲಕ್ ಬಿಡಲ್ಲ, ಓಡಿಸ್ಬಿಡ್ತಾರೆ ನೆಕ್ಸ್ಟ್ ಬ್ಯಾಚ್ ಬರಕ್ಕೆ ಅಂತ ಹೋಗಿ ಕಳಿಸ್ತಾರೆ. ಅಂತದ್ರಲ್ಲಿ ಫೋನ್ ಮಾಡ್ಬಿಟ್ಟು ನಂಗೆ ಕೋಪ ಬರ್ತದೆ ಸರ್, ಯಮ ನಿಯಮ ಪಾಲಿಸ್ಬೇಕು. ಹೆಂಗ್ ಪಾಲಿಸೋದು? ನನ್ ಮಗು ಮೇಲೆ ಕೋಪ ಮಾಡ್ಕೋಬೇಕಲ್ಲ, ಮಗು ಮೇಲೆ ಕೋಪ ಮಾಡ್ಕೊಂಡ್ರೆ ಮಗು ಹಾಳಾಗ್ಬಿಡತ್ತಲ್ಲ. ಸೊ ಕೋಪ ಮಾಡ್ಕೋಬಾರ್ದು ಅಂತ ಹೇಳಿದಿರಾ ಯಮ ನಿಯಮ ಪ್ರಕಾರ, ಇದು ಹೇಗೆ ಅಂತ ಪ್ರಶ್ನೆ ಕಡೆ ಎಲ್ಲಿ ಹೇಳ್ತಾನ ಅವನು? ಯಮ ನಿಯಮ ಜೀವನ ನಡೆಸುವ ರೀತಿ ಹೇಗೆ ಅನ್ನೋದನ್ನ ಒಂದಷ್ಟು ಸಿದ್ಧ ಸೂತ್ರಗಳನ್ನ ಕೊಟ್ಟಿದೆ ಯಮ ನಿಯಮ. ನೀವು ಆಹಾರ ಹೀಗಿರ್ಬೇಕು, ಹಿಂಸೆ ಮಾಡ್ಬಾರ್ದು, ಕೋಪ ಮಾಡ್ಕೋಬಾರ್ದು, ಮತ್ತೊಂದ್ರೆ ಯಮ ನಿಯಮ ಬರುತ್ತೆ, ಸಮಾಧಾನ ಇರ್ಬೇಕು, ಈ ತರ ನಿಮ್ಗೆ ಬರುತ್ತೆ. ಅದು ಹೆಂಗ್ ಹೇಳ್ಕೊಡಕ್ಕಾಗತ್ತೆ? ಕ್ಲಾಸ್ ರೂಮ್ ಅಲ್ಲಿ ಬಂದ್ರೆ ಹಿಂಗ್ ಬಗ್ಗಿ, ಕಾಲ್ ಹಿಂಗೆತ್ತಿ, ಹಿಂಗೆನ್ನೋಗೆ ಅದೆಲ್ಲ ಟೈಮ್ ಹೋಗ್ಬಿಟ್ಟಿರ್ತ ಅರ್ಧ ಗಂಟೆ. ಹೆಂಗ್ ಹೇಳ್ಕೊಡ್ತಿದನ್ನ ಅಲ್ವಾ? ಹೆಚ್ಚಿನ ಪ್ರಾಣಾಯಾಮ ಹೇಳ್ಕೊಡ್ತಾರೆ. ತಪ್ಪು ಅವ್ರನ್ನ ಆಡ್ಕೊತಲ್ಲ, ಅವ್ರು ಮಾಡಿ ತಪ್ಪು ಅಂತ ಹೇಳ್ತಲ್ಲ. ಅಷ್ಟಾಂಗ ಯೋಗ ಹೇಳ್ಕೊಡಕ್ಕಾಗಲ್ಲ, ಅಷ್ಟಾಂಗ ಯೋಗ ಹೇಳ್ಕೊಡಕ್ಕಾಗಲ್ಲ. ಅದ್ರಲ್ಲಿ ಇರೋಂತ ಏನ್ ಹೇಳ್ಕೊಡ್ಬೋದು ಆತ? ಆಸನ ಹೇಳ್ಕೊಡ್ಬೋದು, ವ್ಯಾಯಾಮ ಹೇಳ್ಕೊಡ್ಬೋದು. ವ್ಯಾಯಾಮ ಯಾಕೆ ಬೇಕು? ಸ್ಥಿರವಾಗಿ ಒಂದ್ ಕಡೆ ಒಂದು ಆಸನದಲ್ಲಿ ಕೂರೋದಕ್ಕೆ ಬಾಡಿ ಸ್ಟ್ರೇಟ್ ಇರ್ಬೇಕು, ಬೆನ್ನೋವು ಇರಬಾರ್ದು, ಕಾಲು ಜುಮ್ ಹಿಡಿಬಾರ್ದು. ಇದಕ್ಕೆ ಬಾಡಿ ಫ್ಲೆಕ್ಸಿಬಲ್ ಆಗ್ಲಿ ಅಂತ ಆಸನಗಳನ್ನ ಹೇಳ್ಕೊಡ್ತಾರೆ. ಆಸನ ಮಾಡುವಾಗ ಶುದ್ಧಿ ಆಗುತ್ತೆ, ಉಸಿರಾಟ ಗಮನಕ್ಕೆ ಬರಕ್ ಸುಲಭ ಆಗುತ್ತೆ ಅಂತ ಆಸನ ಹೇಳ್ಕೊಡ್ತಾರೆ. ಅದನ್ನ ಮಾಡಿ ನೀನು ಆಸನ ಕೂತ್ಕೊಂಡು ಏನ್ ಮಾಡ್ತೀಯ? ಏನ್ ಧಾರಣೆ ಮಾಡ್ತೀಯ? ಧಾರಣೆ ಹೆಂಗ್ ಹೇಳ್ಕೊಡಕ್ಕಾಗುತ್ತೆ? ಅದಕ್ಕೊಂದು ಬೀಜ ಮಂತ್ರ ಕೊಡ್ಬೇಕಾತ. ಹಿಂಗ್ ಕೂತ್ಕೊಂಡು ಉಸಿರು ಗಮನಿಸ್ತಾ, ಈ ರೀತಿ ಉಸಿರು ಗಮನಿಸ್ತಾ ಬೀಜ ಮಂತ್ರವನ್ನು ಹೇಳ್ಕೊಡ್ಬೇಕು ಅಂತ. ಯಾವ ಅಷ್ಟಾಂಗ ಯೋಗ ಶಿಬಿರ ಬೀಜ ಮಂತ್ರನ ಕೊಡುತ್ತೆ ಅಲ್ವಾ? ಶಿಶುನಾಳ ಗುರು ತನ್ನೊಡಲಳು ವಶವಾದ ಸೂತ್ರವನ್ನು ನಸುನ ಗೊತ್ತಲೆ ತೆಗೆದು ಎಲ್ಲಿಗೆ ತೋರಿಸಿದ ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ. ಯಾವ ಹೊಸಬನಾಗಿ ಮಾಡುತ್ತದು? ಅಷ್ಟಾಂಗ ಯೋಗ ಶಿಬಿರಗಳು ಒಬ್ಬ ಮನುಷ್ಯನ ಹೆಚ್ಚು ಅಂದ್ರೆ ಮನಸ್ಸು ಸಮಾಧಾನ ಮತ್ತೊಂದು ಕೊಡ್ಬೋದು. ಒಂದು ಲಾಭ ಇಲ್ಲ ಅಂತ ಹೇಳತ್ತಂಗ. ಧಾರಣೆ ಎಲ್ಲಿದೆ? ಗುರು ದೀಕ್ಷೆ ಎಲ್ಲಿದೆ? ಅಲ್ಲಿ ಮಂತ್ರ ದೀಕ್ಷೆ ಎಲ್ಲಿದೆ? ಅಲ್ಲಿ ಸೊ ಧಾರಣೆ ಇಲ್ಲದೆ ಧ್ಯಾನ ಹೆಂಗಾಗತ್ತೆ? ಪತಂಜಲಿ ಧಾರಣೆಯಲ್ಲಿ ಅವನು ಗೋಪ್ಯ ಮಾಡಿಟ್ಟಿದ್ದಾನೆ. ಅಲ್ಲಿ ಬೀಜ ಮಂತ್ರ ಉಲ್ಲೇಖ ಇಲ್ಲ ಪತಂಜಲಿ ಯೋಗ ಸೂತ್ರದಲ್ಲಿ.
ಅದರ ಉಲ್ಲೇಖ ಇಲ್ಲ. ಗುರುವಿನ ಸಾನ್ನಿಧ್ಯದಲ್ಲಿ ಅದು ನಡೆಯೋದ್ರಿಂದ ಅದು ಗೋಪ್ಯಾಂಗದಲ್ಲಿ ಮೆನ್ಷನ್ ಮಾಡಲ್ಲ ಪತಂಜಲಿ. ಧಾರಣೆ ಅಂದ್ರೆ ಒಂದು ಕಡೆ ಗಮನ ಕೊಡೋದು ಅನ್ನೋ ಅರ್ಥದ ಸದ್ಯಕ್ಕೆ ಅನ್ಕೋ. ಮತ್ತಿನ್ ಧ್ಯಾನ ಹಿಂಗ್ ಹೇಳ್ಕೊಡ್ತೀಯ? ಧ್ಯಾನ ಸ್ಥಿತಿ, ಕ್ರಿಯೆ ಅಲ್ಲ. ಧ್ಯಾನ ಅನ್ನೋದು ಸ್ಥಿತಿ, ಹಸುವು ಅನ್ನೋದು ಸ್ಥಿತಿ, ಕ್ರಿಯೆ ಅಲ್ಲ. ತಿನ್ನುವುದು ಕ್ರಿಯೆ, ಹೊಟ್ಟೆ ತುಂಬುವುದು ಸ್ಥಿತಿ, ಅದು ಕ್ರಿಯೆ ಅಲ್ಲ. ಊಟ ಮಾಡುವುದು ಮಾತ್ರ ಕ್ರಿಯೆ. ಅಜ್ಞಾನ ಸ್ಥಿತಿ, ಜ್ಞಾನ ಸ್ಥಿತಿ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದು ಮಾತ್ರ ಕ್ರಿಯೆ. ಮಿಕ್ಕಿದೆರಡು ಸ್ಥಿತಿ. ನೀನಾಗಿ ಅಜ್ಞಾನಿ ಯಾಕಾಗಲ್ಲ. ನಾನು ಅಜ್ಞಾನಿ ಆಗ್ತೀನಿ ಅಂತ ಇವತ್ತಿಂದ ಏನ್ ಕ್ರಿಯೆ ಇದೆ? ಅಜ್ಞಾನಿ ಆಗೋದಕ್ಕೆ, ಜ್ಞಾನಿ ಆಗೋದಕ್ಕೆ ಕ್ರಿಯೆ ಇದೆ. ಅಜ್ಞಾನಿ ಆಗೋದಕ್ಕೆ ಕ್ರಿಯೆ ಇಲ್ಲಿದೆ, ಅದು ಸ್ಥಿತಿ. ಇನ್ನಷ್ಟು ಕ್ರಿಯೆ ಮಾಡಿ ಜ್ಞಾನಿ ಆಗ್ತಾನದ. ಅದಕ್ಕೆ ಇವೆಲ್ಲ ಬೇಕು. ಸೊ ಧ್ಯಾನ ಸ್ಥಿತಿ ಅಂದ ಮೇಲೆ ನಿನ್ ಧ್ಯಾನ ಸ್ಥಿತಿಗೆ ಹಿಂಗ್ ಮಾಡಕ್ಕಾಗುತ್ತೆ. ಧಾರಣೆ ಆಸನ, ಪ್ರಾಣಾಯಾಮ ಆಗಿರ್ಬೇಕು. ಆಸನ ತಗೊಂಡು ಧಾರಣೆ ಮಾಡ್ಕೊಂಡು ನಿನ್ ಆಸನದಲ್ಲಿ ಕೂರ್ಬೇಕು. ಅದು ಹೇಳ್ದಂಗೆ ಯೋಗ ನಿಯಮದ ಪ್ರಕಾರ ಏನ್ ಮಾಡ್ತೀವೋ ಅದರಿಂದ ಧ್ಯಾನ ಸ್ಥಿತಿ ತಲುಪ್ತೀವಿ. ಆ ಧ್ಯಾನ ಸ್ಥಿತಿಯಲ್ಲಿ ಮನುಷ್ಯ ತನ್ನನ್ನು ತಾನು ಕಂಡ್ಕೊಂಡಾಗ ಅದು ಸಮಾಧಿಗೆ ಹೋಗ್ತಾನೆ. ಸಮಾಧಿ ಹಿಂಗ್ ಹೇಳ್ಕೊಡಕ್ಕಾಗುತ್ತೆ? ನೀವು ದಿನ ತಲೆ ತಣ್ಣೀರು ಹಾಕೊಂಡ್ರೆ ನೆಗಡಿ ಬರುತ್ತೆ ಅಂತ ಹೇಳಿದ್ರೆ ಹೆಂಗ್ ಸಾಧ್ಯ? ಎಷ್ಟು ತಣ್ಣೀರಲ್ಲ ಸ್ನಾನ ಮಾಡೋದು ಅಲ್ವಾ? ಬಿಸಿನೀರು ಹಾಕೊಂಡ್ರೆ ಇದಾಗತ್ತೆ, ಚರ್ಮ ಸುಡುತ್ತೆ, ಚರ್ಮ ಸುಟ್ಟಾಗತ್ತಪ್ಪ ತಣ್ಣೀರ ಮಾಡ್ತೀನಿ. ಹೆಂಗ್ ಹೇಳಕ್? ಇದು ಮಾಡೋದು ಇದಾಗತ್ತೆ, ಹಿಂಗ್ ಹೇಳಕ್ಕಾಗುತ್ತೆ? ಸಮಾಧಿನ ಸ್ಥಿತಿ. ಆಗ ಮತ್ತೆ ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ, ಸಹಜ ಸಮಾಧಿ, 100 ಹೆಸರು ಕಟ್ತಾರೆ ಬರ್ತದೆ. ಅದೊಂದು ಸ್ಥಿತಿ. ಅದು ತಾನಿಗೆ ಅಲ್ಲಿ ನೆಲೆ ನಿಲ್ಲುವುದು, ನನ್ನಲ್ಲೇ ನನ್ನ ನೆಲೆ ನಿಲ್ಲುವುದು. ಸಮಾಧಿ ಹಿಂಗ್ ಹೇಳ್ಕೊಡಕ್ಕಾಗತ್ತೆ? ಎಷ್ಟು ಜನ ಸಮಾಧಿ ತಾವು ತಲುಪಿ ಎಷ್ಟು ಜನ ಸಮಾಧಿ ಹೇಳ್ಕೊಟ್ಟಿದ್ದಾರೆ? ಎಷ್ಟು ಜನ ಕ್ಲಾಸಲ್ಲಿ ಸಮಾಧಿ ಕ್ಲಾಸು ನಾನು ಒಂದು ಕ್ಷಣ ಅಲ್ಲಿ ಕೂತ್ಕೊಳ್ಳಿ ಯಾವುದೋ ಹೋಗಿ ಬಂದೆ, ಹೆಂಗ್ ಸಾಧ್ಯ ಇದು? ಇಲ್ಲಿಂದ ನೀವು ಬೆಂಗಳೂರಿಗೆ ಹೋಗ್ಬೋದು, ಬೆಂಗಳೂರಿಂದ ಇಲ್ಲಿಗೆ ಬರ್ಬೋದು. ಬಟ್ ಇರೋದು ಒಂದೇ ಊರು. ನೀನಿರೋದೇ ನಿನ್ ಊರು. ಅಲ್ಲಿ ನೆಲ್ಲಿ ಹೋಗಕ್ಕಾಗತ್ತೆ? ನಿನ್ನೊಳಗೆ ಸತ್ಯ ಇದೆ ಅಂದ್ಮೇಲೆ, ನೀನೇ ಸತ್ಯ ಅಂದ್ಮೇಲೆ ಕಂಡ್ಕೊಳಕ್ ಯಾರಿದಾರೆ ಅಲ್ಲಿ? ನೀನೇ ಸತ್ಯದ ಒಂದು ಭಾಗ. ಪೂರ್ಣಮದತೆ ಎಲ್ಲವೂ ಪೂರ್ಣವೇ ಅಂದ್ಮೇಲೆ ನೀನು ಪೂರ್ಣದ ಭಾಗ ಅಂದ್ಮೇಲೆ ನೀ ಪೂರ್ಣದ ಭಾಗ ಅನ್ನೋ ಅರಿವು ಬರ್ಬೋದೇ ಹೊರತು ಪೂರ್ಣದ ಅರಿವು ಬರಕ್ಕಾಗಲ್ಲ. ಯಾಕಂದ್ರೆ ನೀನೇ ಆಗಿದ್ದೀಯಾ. ಪೂರ್ಣದ ಒಂದು ಭಾಗ ನೀನೇ ಆಗಿರುವಾಗ ಪೂರ್ಣತೆ ಪಡ್ಕೊಳಕ್ ಹೇಗೆ ಸಾಧ್ಯ? ಯಾವತ್ತು ಅಪೂರ್ಣ ಆಗಿದ್ದೆ ಅಂತ ನೀ ಪೂರ್ಣತೆಗೆ ಹೋಗ್ತೀಯ. ಸೊ ನೀ ಪೂರ್ಣತೆಯ ಒಂದು ಭಾಗನ ಅರಿವು ಬರ್ಬೇಕು ಹೊರತು ಪೂರ್ಣತೆಯ ಅರಿವು ಬರಕ್ಕಾಗಲ್ಲ. ಹಾಗಾಗಿ ಹೇಳಿ ಈಗ ಇದು ಉಪನಿಷತ್ತಲ್ಲಿ ಮಂತ್ರ ಏನಿದೆ ಶ್ಲೋಕ, ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಿಂದಲೇ ಪೂರ್ಣ ಹುಟ್ಟಿದೆ. ಪೂರ್ಣದಿಂದ ಪೂರ್ಣವನ್ನ ತೆಗೆದರೆ ಉಳಿಯುವುದು ಪೂರ್ಣವೇ ಅಂತ ಒಂದು ಶಾಂತಿ ಮಂತ್ರ. ಅದು ಪೂರ್ಣ. ಅದ್ ಯಾವ್ದಿದೆಯೋ ಅದು ಅಂದ್ಬಿಟ್ರು. ಈಗ ಅದು ಯಾವ್ದು ನಾವು ಕೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ಅವನ್ ಉಪನಿಷತ್ ಕರೆ ಅದು ಅಂದ್ಬಿಟ್ಟ. ಸೊ ಅದ್ ಯಾವ್ದು ನೀನೇ ಕಂಡ್ಕೋಬೇಕು, ಇದು ನೀನೇ ಕಂಡ್ಕೋಬೇಕು. ಅದು ಮತ್ತೆ ಇದು ಆತ್ಮ ಪರಮಾತ್ಮನಾಗಿದ್ರೆ ಪರಮಾತ್ಮ ಪೂರ್ಣ, ಆತ್ಮ ಪೂರ್ಣ ಅಂತ ಅನ್ಬೇಕಿತ್ತು. ಉಪನಿಷತ್ ಅಂದಿಲ್ಲ ಅದು. ಅದು ಪೂರ್ಣ, ಇದು ಪೂರ್ಣ ಅಂದಿದೆ. ಅದು ಏನು ಇದೆ ನೀನೇ ಕಂಡ್ಕೋಬೇಕು. ಅದು ಯಾರಿಂದ? ಗುರುವಿಂದ ಕಂಡ್ಕೋಬೇಕು. ಮತ್ತೀಗ ಅದು ಪೂರ್ಣ, ಇದು ಪೂರ್ಣ ಅಂದ್ಮೇಲೆ ಅದು ಇದು ಇಲ್ಲ ಅಂತ ಅರ್ಥ. ಇದು ಅಜ್ಞಾನಿಗೆ ಹೇಳ್ತದ. ಅದು ಯಾವ್ದು ಅನ್ಕೊಂಡಿದ್ ಅದು ಪೂರ್ಣನೇ, ಇದು ಅಂತ ಅನ್ಕೊಂಡಿ ಅದು ಪೂರ್ಣನೇ. ಸೊ ಎಲ್ಲವೂ ಪೂರ್ಣ ಆಮೇಲೆ ಅದು ಇದು ಇಲ್ಲ ಅಲ್ಲಿ. ಮತ್ತೆ ಅದು ಇದು ಯಾಕೆ ಬೆಳೆಸೋರು ಉಪನಿಷತ್ಕಾರರು? ಒಬ್ಬ ಅಜ್ಞಾನಿಗೆ ಹೇಳ್ತಾರ, ತಿಳಿದಾರೆ ನೋಡಪ್ಪ, ಅದು ಅಂತ ಅನ್ಕೊಂಡಿದ್ಯಲ್ಲ ಅದು ಪೂರ್ಣವೇ, ಇದು ಬೇರೆ ಅಂತ ಅನ್ಕೊಂಡಿದ್ಯಲ್ಲ ಇದು ಪೂರ್ಣವೇ. ಈ ಪೂರ್ಣದಿಂದ ಪೂರ್ಣವನ್ನ ತೆಗೆದರೆ, ಅದರಿಂದ ತೆಗೆದು ಇದು ಅಂತ ಅನ್ಕೊಂಡ್ರೆ ಉಳಿಯುವುದು ಪೂರ್ಣವೇ. ಎಲ್ಲವೂ ಇನ್ಕ್ಲೂಸಿವ್, ನಥಿಂಗ್ ಇಸ್ ಎಕ್ಸ್ಕ್ಲೂಡೆಡ್. ಸೊ ಯಾವ್ದು ಎಕ್ಸ್ಕ್ಲೂಡೆಡ್ ಇಲ್ಲ ಆಮೇಲೆ ನೀನು ಎಕ್ಸ್ಕ್ಲೂಡೆಡ್ ಅಲ್ಲ. ಸೊ ಎಲ್ಲವೂ ಇನ್ಕ್ಲೂಸಿವ್ ಮೇಲೆ ಇನ್ಕ್ಲೂಸಿವ್ ಕಂಡ್ಕೊಳಕ್ ಹೆಂಗ್ ಸಾಧ್ಯ? ಪೂರ್ಣತೆನ ಪಡೆಯಕ್ ಸಾಧ್ಯ ಇಲ್ಲ. ಎಲ್ಲವೂ ಪೂರ್ಣವೇ, ಪೂರ್ಣ ಒಂದು ಭಾಗ ಅಂತ ಅರಿವು ಬರುತ್ತಲ್ಲ, ಅದೇ ಸಮಾಧಿ. ಸೊ ಇದು ನಿನ್ನೊಳಗಾಗುವಂತ ಕ್ರಿಯೆ. ಇದು ನಾನೇ ನಿನ್ಗೆ ಹೇಳ್ಕೊಡಕ್ಕಾಗತ್ತೆ. ಆಸನ, ಧಾರಣೆ, ಅಲ್ಲಿಂದ ಧ್ಯಾನ ಸ್ಥಿತಿಗೆ ಹೋಗಿ ಸಮಾಧಿಯಲ್ಲಿ ನೀ ಕಂಡುಕೊಳ್ಳುವ ಸತ್ಯ. ಈಗ ನಾ ಬಿಡಿಸಿ ಹೇಳಿದ್ರು ಇದು ಅರ್ಥದ ವಿವರಣೆ, ಸತ್ಯವಲ್ಲ. ನಿನ್ನ ಅನುಭವಕ್ಕೆ ಬಂದಾಗ ಅದು ಸತ್ಯ. ಸೊ ನಾನಿಂಗ್ ಸತ್ಯ ಹೇಳ್ತಾ ಇಲ್ಲ. ಸತ್ಯ ಯಾರ ಕೆಲವು ಹೇಳಕ್ ಸಾಧ್ಯ ಇಲ್ಲ. ಸತ್ಯ ನೋಡಕ್ ಎಲ್ರ ಕೆಲವು ಸಾಧ್ಯ ಇದೆ. ಯಾರ್ ಬೇಕಾದ್ರೆ ನೋಡುವ ಸತ್ಯನ ಹೇಳಕ್ಕಾಗಲ್ಲ. ಅದಕ್ಕೆ ಏಕಂ ಸತ್ಯ ಬಹುಧಾ ವದಂತಿ. ಒಂದು ಸತ್ಯವನ್ನ ತಿಳಿದವರು ಹಲವು ಬಗೆಯಲ್ಲಿ ಹೇಳುತ್ತಾರೆ. ಹಲವು ಬಗೆಯಲ್ಲಿ ಹೇಳ್ತಾರೆ. ಸತ್ಯ ಹೇಳಿಲ್ಲ ಯಾರುವೆ, ಸತ್ಯದ ಬಗ್ಗೆ ಹೇಳಿದ್ದಾರೆ. ಸತ್ಯದ ಬಗ್ಗೆ ಹೇಳಿದ್ದಾರೆ. ಸತ್ಯವನ್ನ ಯಾರು ನೋಡಿದಿಲ್ಲ. ಸುಳ್ಳು ಅಂತಲ್ಲ, ಸತ್ಯವನ್ನ ಮಾತಲ್ಲಿ ಹೇಳಕ್ಕಾಗಲ್ಲ. ಸೊ ಆ ಸಮಾಧಿ ಅಂತ ಸ್ಥಿತಿ. ಅದು ಸಮಾಧಿ ಅನ್ನೋದು ಅಂತ ಸ್ಥಿತಿ. ಬಿಸ್ನೆಸ್ ಮಾಡೋರು, ನಾನು ಈಗ ಕೂತಿದ್ದೆ,
ನಾನು ಮಂಗಳ ಗ್ರಹಕ್ಕೆ ಹೋದೆ, ಆಸ್ಟ್ರಲ್ ಬಾಡಿ ಟ್ರಾವೆಲ್ ಆಗ್ಬಿಟ್ಟೆ, ನನ್ಗಲ್ಲಿ ದೇವಿ ಕಾಣಿಸ್ಬಿಟ್ಲು, ಇಂಥವೆಲ್ಲ ಕತೆ ಕಟ್ತಾರೆ. ನನ್ನೊಳಗೆ ನನ್ನನ್ನ ಕಂಡ್ಕೊಳ್ಳೋದಿದೆಯಲ್ಲ, ಅವ್ನು ಸುಮ್ಮನಿರ್ತಾನೆ. ಬ್ರಹ್ಮನ ಅರಿತವನ ಸುಮ್ಮನಿರುವನು. ರಮಣ ಮಹರ್ಷಿ ಕೇಳಿದ್ರೆ ಯಾವ ದೇವಿ ಕಂಡ್ಲು ಅಂತ ರಮಣ ಮಹರ್ಷಿ ಕೇಳೋ ಉಚ್ಚಾರಣೆ ಕೊಡಲ್ಲ ಆತ, ಸುಮ್ಮನಿರ್ತಾನ ಅವನು, ನಕ್ಬಿಡ್ತಾನಂತ. ಸಮಾಧಿ ಸ್ಥಿತಿ, ನೀವು ಸಮಾಧಿಗೆ ಹೋಗ್ತೀರಾ, ನಂಗೆ ಇರೋದೇ ಸಮಾಧಿಲಿ ಅಂತ ನಾನು ಅಲ್ವಾ. ಮೋಕ್ಷ ಯಾವಾಗಂದ್ರೆ ಇರೋದೇ ಮೋಕ್ಷದಲ್ಲಿ ಅಂತ ಅವನು. ಅದಕ್ಕೆ ನಾವು ಮೋಕ್ಷನ ಬಂದಂ ಶಿವೋಹಂ ಶಿವೋಹಂ ಅನ್ಬಿಟ್ರು. ಹಂಗ ನಾವು ಶಿವ ಅಂತ ಮತ್ತೆ ಅದು ಕೈಲಾಸಕ್ಕೆ ಹೋದ ಶಿವ ಅನ್ಕೊಂಡ್ರೆ ಮತ್ತೆ ನಾವು ಮೂರ್ಖರಾಗ್ತೀವಿ. ಶಿವ ಅಂದ್ರೆ ಮಂಗಳ ಅಂತ, ಯಾವ ಅಂದ್ರೆ ನಾನು ಮಂಗಳ ಸ್ವರೂಪ ಅಂತ. ಅದಕ್ಕೆ ಬುದ್ಧ ಮಂಗಲ ಸುತ್ತ ಅಂತಾನೆ ಬರ್ತಿದ್ದಾನೆ. ನಮ್ಗೆ ಗೊತ್ತಿಲ್ಲ, ಬರೀ ಅಲ್ಲಿ ಬುದ್ಧ ಅಂತ ತಕ್ಷಣ ಆಸೆ ದುಃಖಕ್ಕೆ ಮೂಲ, ವಿಪಸನ ಇಷ್ಟೇ ಗೊತ್ತು ನಮ್ಗೆ. ಅವ್ನ್ ಬೇರೆ ಏನು ಗೊತ್ತಿದ್ರ ಮಟ್ಟ ನಾವು ಇವತ್ತು ಅವನ್ನ ಸೀಮಿತಗೊಳಿಸ್ಬಿಟ್ಟಿದೀವಿ. ಒಂದು ಮಂಗಲ ಸುತ್ತ ಅಂತಿದೆ. ಯಾವ್ದು ಮಂಗಳಕರ? ಒಂದು ನೀಟಾದ ಜಾಗ ಮಂಗಳಕರ, ಸತ್ಸಂಗ ಮಂಗಳಕರ, ಹೀಗೆ ಯಾವ್ಯಾವ್ದು ಮಂಗಳಕರ ಅಂತ ಹೇಳ್ತಾ ಹೋಗ್ತಾನೆ. ಅವನು ಮಂಗಳ ಅಂದ್ರ ಬುದ್ಧ ಇಲ್ಲಿ ಶಂಕರಾಚಾರ್ಯ ಶಿವೋಹಂ ಅಂದ್ರು. ಶಿವ ಅಂತ ಒಂದು ಎಂಟಿಟಿ ಮಾಡ್ಕೊಂಡ್ಬಿಟ್ಟು ಒಂದು ಪರ್ಸನ್, ಅವನ ಆದಿಯೋಗಿ ಮೊದ್ಲಿದ್ದ, ಹಿಂಗ್ ಬಂದಿದೆಲ್ಲ ಮಾಡ್ದ, ಮತ್ತೆ ನಾವು ಬಿಸ್ನೆಸ್ ಕೇಳಿದ್ ಬಿಡ್ತೀವಿ ಮತ್ತೆ ಮಂಗಳಕರ ಅಂತ. ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ನನಗೆ ಮಂಗಳ ಅನ್ನೋ ಪದದ ಅರ್ಥ ಬಿಡಿಸಿ ಹೇಳ್ತೀರಾ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೆ. ಮಂಗಳ ಅಂದ್ರೆ ಎಲ್ಲದ ಬಗ್ಗೆ ಒಳಿತನೇ ಬಯಸುವವನು. ಅದನ್ನ ಕುವೆಂಪು ತುಂಬಾ ಚೆನ್ನಾಗಿ ಉಪನಿಷತ್ತು ಶಾಂತಿಮ್ ಅಂತ ಬರುತ್ತೆ, ನಂಗೆ ಯಾಕೋ ಬರ್ತಿಲ್ಲ. ಅದನ್ನ ಕುವೆಂಪುನೇ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಒಳಿತನ್ನೇ ಕೇಳಬೇಕು, ಒಳಿತನ್ನೇ ಇದು ಮಾಡ್ಬೇಕು, ಮಾತಾಡ್ಬೇಕು, ಒಳಿತನ್ನೇ ನಾನು ಯಾವತ್ತು ನಡ್ಕೋಬೇಕು, ಒಳಿತು 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 ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಕುವೆಂಪು. ನೆನಪಿಸ್ಕೊಂಡು ಮತ್ತೆ ನೆಕ್ಸ್ಟ್ ಟೈಮ್ ಕೋಟ್ ಮಾಡ್ತಿದ್ದಲ್ಲ. ಎಲ್ಲದಕ್ಕೂ ಒಳಿತನ್ನೇ ಬಯಸುವುದು ಅದು ಮಂಗಳ. ಭಗವಂತ ಕೆಟ್ಟದ್ ಬಯಸಲ್ಲ ಯಾರಿಗೂ, ಎಲ್ರಿಗೂ ಒಳ್ಳೇದೇ ಬಯಸೋದು. ಅದನ್ನ ಪಡ್ಕೊಳ್ಳೋದು ನಿನಗ್ ಬಿಟ್ಟಿತ್ತು. ಅವ್ನ್ ಕೆಟ್ಟದ್ ಬಯಸಲ್ಲ, ಅವನು ಈಸ್ ನಾಟ್ ಜೆಲಸ್ ಗಾಡ್. ಮೋಸಸ್ ಹೇಳೋದಂಗೆ ಅವನ ಉದ್ದೇಶ ಬೇರೆ ಇತ್ತು. ಯಾಕೆ ಸಿಕ್ ಪಕ್ಕಿದ ಕಲ್ಲೆಲ್ಲ ಇಟ್ಕೋ, ಇನ್ನೇನ ಇಟ್ಕೋ, ಇನ್ನೊಂದ್ಕೊಂಡು ಪೇಗನಿಸಮ್ ಅಲ್ಲಿ ಯಾವ್ಯಾವ್ದೋ ದೇವ್ರಗಳ ಪೂಜೆ ಮಾಡ್ಕೊಂಡು ಸ್ಲೇವರಿ ಸಿಕ್ಕಾಕೊಂಡಿದ್ದಂತ ಕಾಲ ಈಜಿಪ್ಟ್ ಅಲ್ಲಿ. ಅವಾಗ ಏನ್ ಮಾಡ್ದ ಭಗವಂತ ಒಬ್ಬನ್ ಮಾತ್ರ ಪೂಜೆ ಮಾಡ್ಬೇಕು ಅಂತ ಹೇಳ್ಕೊಂಡ್ ಬಂದ. ಆ ಹೇಳ್ಕೊಂಬರೋಕೆ ಇನ್ನೂ ಭಯ ಇತ್ತಲ್ಲ, ಪಾಪ ಪ್ರಜ್ಞೆ. ಅವ್ರ ಕೇಳಿದ್ರು, ಅಯ್ಯೋ ಎತ್ ಪೂಜೆ ಮಾಡ್ಬೇಕು, ಅದ್ಯಾವ್ದೋ ಹಂದಿನ್ ಪೂಜೆ ಮಾಡ್ಬೇಕು, ಇನ್ಯಾವ್ದೋ ಒಂದು ಗೊಂಬೆನ್ ಪೂಜೆ ಮಾಡ್ಬೇಕು, ಬಸ್ ಹೆಣ್ಣು ಮೂರ್ತಿ ಪೂಜೆ ಮಾಡ್ಬೇಕು, ಅದು ಮಾಡ್ರೆ ಫಲವತ್ತೆ ಸಿಗತ್ತೆ, ಇನ್ನೊಂದ್ ಮಾಡಿದ್ರೆ ಹೊಲ ಬೆಳೆ ಬೆಳೆಯುತ್ತೆ, ಹಿಂಗ್ ಮಾಡಿದ್ರೆ ಚಂದ್ರ ಬೆಂಕಿ ಮಳೆ ಸುರಿಯುತ್ತೆ, ಇಂತೆಲ್ಲ ಭಯದಲ್ಲಿ ಇದ್ರಲ್ವ. ಅದೇ ದೇವ್ರ ನಂಗೆ ಕಾಣಿಸಿದಾನೆ, ಅವ್ನ್ ಬೆಂಕಿ ರೂಪದಲ್ಲಿ ಬಂದ, ಅವ್ನ್ ನಂಗೆ ಹೇಳಿದಾನೆ ಇಸ್ ವೆರಿ ಜಲಸ್ ಗಾಡ್, ಅವ್ನ್ ಬಿಟ್ಟು ನಾನು ಪೂಜೆ ಮಾಡಿದ್ರೆ ನಿಮ್ ಪ್ರಾಮಿಸ್ ಲ್ಯಾಂಡ್ ಸಿಗಲ್ಲ ಅಂತ. ಸ್ಲೇವರಿ ಏನ್ ಕರ್ಕೊಂಡ್ ಬರ್ಬೇಕಿತ್ತು ಈಜಿಪ್ಟ್ ಇಂದ ಆ ಜನಾಂಗವನ್ನ. ಏನ್ ಮಾಡ್ದ, ಆಚೆ ಕರ್ಕೊ, ದೇವ್ರು ಜಲಸ್ ಗಾಡ್ ಅಂದ್ರೆ ಹಳೆದೆಲ್ಲ ಬಿಟ್ಬಿಡಿ, ಇನ್ನು ಅದೆಲ್ಲ ಬಿಟ್ಬಿಡಿ, ಸ್ಲೇವರಿ ಸಿಗಾಕೊಂಡಿದ್ರ, ಭಗವಂತ ಒಬ್ಬನೇ, ಅವನ್ ಮಾತು ಆರಾಧನೆ ಮಾಡ್ಬೇಕು ಅಂತ ಹೇಳ್ಕೊಂಬರಿ ಜಲಸ್ ಗಾಡ್ ಅಂತ ಅಂದ್ಬಿಟ್ಟ. ಯಾಕೆ ಅವ್ರ ಬುದ್ಧಿಮತ್ತ ಹಂಗಿತ್ತು. ಮತ್ತೆ ಸ್ಲೇವರಿಯಿಂದ ಕರ್ಕೊಂಬರ್ಬೇಕಾರೆ ಈಜಿಪ್ಟ್ ಇಂದ, ಅಲ್ಲಿ ರಾಜ ಸುಮ್ಮಿರ್ತದ್ನ ಫೆರೋ? ಸುಮ್ಮನೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ನು ಫ್ರೀಯಾಗಿ ಲೇಬರ್ಸ್ ಇರ್ತಾರೆ ಈಜಿಪ್ಟ್ ಪಿರಮಿಡ್ಸ್ ಕಟ್ಟಕ್ಕೆ. ಅವ್ನು ಒಟ್ಟು ಮತ್ತೆ ಕೂಲಿ ಕೊಟ್ಟು ಕೆಲಸ ಮಾಡಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾವ, ಫೈಟ್ ಮಾಡೇ ಮಾಡ್ತಾನೆ. ಯಾಕೋ ಕರ್ಕೊಂಡು ಹೋಗ್ತೀಯಾ ನನ್ನ ಇವ್ರನ್ನ ಸ್ಲೇವರ್ಸ್ನ ಅಂತ ಕೇಳ್ತಾನೆ ಗುಲಾಮ್ರನ್ನ. ಅವಾಗ ಏನ್ ಮಾಡ್ದ, ಒಂದ್ ಕಲ್ಲು ಹೊಡೆದ್ರೆ ಇನ್ನೊಂದ್ ಕಲ್ಲು ಹೊಡೀರಿ ಅಂತ ಮೋಸಸ್. ಯಾಕೆ ಅವ್ನ್ ಸುಮ್ಮನೆ ಬಿಟ್ಕೊಡಲ್ಲ, ಟಾಟಾ ಬೈ ಬೈ ಹೇಳಲ್ಲ ಫೆರೋಸ್. ಅವ್ರು ಫೀರಿಯಸ್ ಆಗ್ಬಿಡ್ತಾರ ಅವರು, ನನ್ನ ಗುಲಾಮ್ರನ್ನೆಲ್ಲ ಕರ್ಕೊಂಡು ಹೋಗ್ತಿದ್ಯಾ ಅಂತ. ಅದಕ್ಕೆ ಏನ್ ಮಾಡ್ದ, ನನ್ ದೇವ್ರು ಒಂದ್ ಕಪಾಲ ಕೊಡಿ, ಇನ್ನೊಂದ್ ಕಪಾಲ ಕೊಡಿ ಅಂತ ಹೇಳಿದಾನೆ ಅಂತ ಹೇಳ್ದ ಮೋಸಸ್. ಕರ್ಕೊಂಬರಕ್ ಸ್ಲೇವರಿನ ಬಿಡುಗಡೆ ಮಾಡ್ಸಕ್ಕೆ. ನಾನ್ ನಮ್ಮ ಅಪ್ಪ ದೇವ್ರು ಹೇಳಿದ್ರೆ ಒಂದ್ ಹೊಡಿಬೇಕಂತ ದ್ವೇಷ ಬಂತು. ಯಾಕೆ ಅದು ಉದ್ದೇಶನ ಹೇಳೋದಕ್ಕೆ ಮತ್ತೆ ಅವನು ಮೋಸಸ್ ಇಲ್ಲ, ಇಸ್ ನಾಟ್ ಅ ಲಿವಿಂಗ್ ಮಾಸ್ಟರ್ ಎನಿಮೋರ್. ಅವನು ಹೋಗಿ 200 ವರ್ಷ ಆಗ್ಬಿಡ್ತು ಮತ್ತೆ. ಅವ್ನು ಹೇಳಿದ್ ಯಾವ ಉದ್ದೇಶಕ್ಕೆ ಅದು ಹೇಳೋದ್ನೋ ಮರ್ತೈತೆ ನಮ್ಗೆ. ನಾವು ಈಜಿಪ್ಟ್ ಅಲ್ಲಿ ಸ್ಲೇವರಿ ಅಲ್ಲ, ಅದೇ ಆಚೆ ಬಂದು ಪ್ರಾಮಿಸ್ ಲ್ಯಾಂಡ್ ಹುಡ್ಕೊಂಡೋಗಿ ಅದು ಸಿಗದೆ, ಅದು ಬೇರೆ ಕತೆ. ಮುಂದೆ ನೋಡೋಣ. ಯಾವ್ದು ಬೇರೆ ಜಾಗ ಬಂದ ಸ್ಲೇವರಿನ ತಪ್ಪಿಸ್ಕೊಂಡ್ ಬಂದ ಕೊನೆಗೆ ಏನಾಯ್ತು, ಪರ್ಪಸ್ ಸರ್ವ್ ಆಯ್ತು, ಬಟ್ ಅದು ಬಿಡ್ಲಿಲ್ಲ. ಮೈ ಗಾಡ್ ಇಸ್ ಜೆಲಸ್ ಗಾಡ್. ಒಂದ್ ಕಪಾಲ ಕೊಡಿ, ಇನ್ನೊಂದ್ ಕಪಾಲ ಕೊಡಿ, ಒಬ್ಬ ಅವನ ಕಲ್ಲು ನೀನ್ ರಿಟರ್ನ್ ಕಲ್ಲು ಹೊಡಿ. ಹಿಂಗೆ ದ್ವೇಷ ಮಯದ ಒಂದು ಮುಯ್ಯಿಗೆ ಮುಯ್ಯಿ ನನ್ ದೇವರೇ ಹೇಳಿದ ತಲೆ ಕೂತ್ಕೊಂಡ್ಬಿಟ್ಟು. ಆಗ ಜೀಸಸ್ ಬರ್ತಾರೆ, ನೋ, ಗಾಡ್ ಇಸ್ ವೆರಿ ಲವಿಂಗ್ ಗಾಡ್. ಒಂದ್ ಕಪಾಲ ಕೊಡಿ, ಒಂದ್ ಕಪಾಲ ತೋರ್ಸು ಅಂತಾನೆ. ಅದೇ ಮತ್ತೆ ಗಾಂಧೀಜಿ ಹೇಳಿದ್ರು. ಹಾಗೆ ಜೀಸಸ್ ಉಲ್ಟಾ ಯಾಕೆ ಬರೀ ದ್ವೇಷ ತುಂಬ್ಕೊಳ್ಳೋ ಶುರು ಆಗ್ಬಿಟ್ಟಿತ್ತಲ್ಲ. ನಾವೇ ಗ್ರೇಟು, ನಾವ್ ಯಾವ್ದು ಚೋಸನ್ ಒನ್, ದೇವರೇ ನಮ್ಮನ್ನ ಪಾರ್ ಮಾಡಕ್ಕೆ ಮೋಸಸ್ ಕಳಿಸಿದ್ದು, ಯಾವ್ದು ಚೋಸನ್ ಒನ್ ಅಂತ ಒಂದು ತರ್ಪ ಬಂದ್ಬಿಡುತ್ತೆ. ಆ ತರ್ಪ ಹೋಗ್ಸಕ್ಕೆ ಏನ್ ಮಾಡ್ತಾನೆ, ಕಿಂಗ್ಡಮ್ ಆಫ್ ಹೆವೆನ್. ಮತ್ತೆ ಮಗುವಾಗಿ ನೀ ಬರೋವರೆಗೂ ಭಗವಂತನ ಸ್ವೀಕರಿಸಲ್ಲ. ಈಸ್ ಅ ಲವಿಂಗ್ ಗಾಡ್. ಒಂದ್ ಕಪಾಲ ಕೊಡ್ರಿ, ಇನ್ನೊಂದ್ ಕೆನ್ನೆ ತೋರ್ಸಪ್ಪ,
ಪ್ರೀತಿ ಕರುಣೆ ಅಂತ ಅವನವಾಗ ಜೀಸಸ್ ದೇವ್ರನ್ನ ಪ್ರೀತಿ ಕರುಣೆ ಮಂಗಳಕರವಾಗಿ ಪೋರ್ಟ್ರೆ ಮಾಡ್ತಾರೆ, ಅವ್ರನ್ನ ಪಾರು ಮಾಡೋದು. ಸೊ ಲಿವಿಂಗ್ ಮಾಸ್ಟರ್ ಇಲ್ಲ ಅಂದಾಗ ಈ ಸಮಸ್ಯೆ ಬರುತ್ತೆ. ಯಾಕೆ ರೀತಿ ಅಂದ್ರೆ ಭಗವಂತ ಕೋಪನೂ ಮಾಡ್ಕೊಳ್ಳಲ್ಲ, ಮೋಸಸ್ ಹೇಳ್ದಂಗೆ ಕೋಪನೂ ಮಾಡ್ಕೊಳ್ಳೋದಲ್ಲ, ಜೀಸಸ್ ಹೇಳ್ದಂಗೆ ಪ್ರೀತಿ ಮಾಡೋನಲ್ಲ, ಅವ್ನು ಎಲ್ರಿಗೂ ಒಳಿತ ಬಯಸ್ತಾನೆ. ದೇವ್ರ ಬಿಹೇವಿಯರ್ ಚೇಂಜ್ ಆಗಿ ಸಾಧ್ಯ ಇಲ್ಲಲ್ಲ, ಅದು ಹೊಸ ದೇವ್ರ ಹುಟ್ಕೊಂಬರಕ್ಕೂ ಸಾಧ್ಯ ಇಲ್ಲ. ಹೊಸ ದೇವ್ರ ಹುಟ್ಕೊಂಬಂದ್ ದೇವ್ರಲ್ಲ ಅವನು, ಹುಟ್ಟು ಸಾವುಗಳು ಆಚೆ ಇರೋ ದೇವ್ರನ್ ಮೇಲೆ ಮೋಸಸ್ ಹೇಳ್ದಾಗ ಒಂದ್ ಸ್ವಭಾವ ಇತ್ತು ದೇವ್ರದು, ಜೀಸಸ್ ಹೇಳ್ದಾಗ ಒಂದ್ ಸ್ವಭಾವ ಆಯ್ತು, ಶರೀಫ್ ಅಜ್ಜ ಹೇಳ್ದಾಗ ಒಂದ್ ಸ್ವಭಾವ ಇತ್ತು, ಇವನ್ಗೆ ಶಂಕರಾಚಾರ್ಯ ಹೆಣ್ಣ ಕಾಣಿಸ್ಕೊಂಡ್ಬಿಡು, ಗಂಡ ಕಾಣಿಸ್ಕೊಂಡ್ಬಿಡು, ಬರೀ ಕೆಲ್ಸ ಇಲ್ಲ ಅವ್ನಿಗೆ. ಅವ್ನು ಹೇಗಿದ್ದಾನೆ ಹಾಗೆ ಇದಾನ ಅವನು. ಅವ್ನು ನಾವು ಪೋರ್ಟ್ರೆ ಮಾಡೋ ರೀತಿಯಲ್ಲಿ ಅವ್ನು ಬದಲಾಗಿರೋ ಅವ್ನು ದೇವ್ರಲ್ಲ, ನಾವೇ ದೇವ್ರ. ಅವಾಗ ನಮ್ಮಿಂದ ಅವ್ನು ಸೃಷ್ಟಿ ಆದಂಗೆ ಆಗ್ಬಿಡುತ್ತೆ. ಬಟ್ ಅವನಿಗೆ ನಾವು ಸೃಷ್ಟಿ ಆಗಿರೋದು ಅಂತ ಅಂದ್ಮೇಲೆ ಅವ್ನು ಹೇಗಿದೆ ಹಂಗ್ ನೋಡೋದು ನಾವು ಕಲಿಬೇಕು. ಏಕಂಸ ಪಿಪ್ರ ಬಹುದಾವರಂತೆ, ಒಂದು ಸತ್ಯವನ್ನ ಹಲವು ರೀತಿ ಹೇಳಿದ್ದಾರೆ. ಹೇಳಿದ ಹಿಂದೆ ಹೋಗಬಾರ್ದು, ಯಾವ್ದ್ರ ಬಗ್ಗೆ ಸತ್ಯಕ್ಕೆ ಬರ್ಬೇಕು. ಏನಕ್ಕೆ ಇದೆಲ್ಲ ಆಗ್ಬೇಕು ಅಂದ್ರೆ ಮಂಗಳಕರ. ಅವನೇನಿದು ರಾಂಗ್ ರೂಟ್ ಹೋದ್ರು ನಿಂಗೆ ವಾಪಸ್ ರೈಟ್ ರೂಟ್ ಕರ್ಕೊಂಬರಕ್ಕೆ ಏನ್ಬೇಕು ಅದೇ ಮಾಡ್ತಾನೆ. ಪನಿಷ್ ಮಾಡ್ಕೊಂಡು ಕೂರಲ್ಲ, ಕೆಲಸ ಅವನದಲ್ಲ. ನೋಡ ಅಜ್ಞಾನಿ ನಾವು ಬೈತೀವಿ, ದೇವ್ರ ಯಾವತ್ತೋ ಬೈತಿದಾನ. ಆ ಕತೆ ತುಂಬಾ ಚೆನ್ನಾಗಿದೆ. ಒಬ್ಬ ವ್ರತ ಮಾಡ್ತಿದ್ದಂತೆ, ಬೆಳಗ್ಗೆ ಸಂಜೆ ವ್ರತ ಮಾಡಿದಾನೆ. ಸಂಜೆ ವ್ರತ ಪೂರ್ಣ ಆದ್ಮೇಲೆ ಒಬ್ಬನಿಗೆ ಸಾಧು ಸಂತನಿಗೆ ಊಟ ಕೊಡಬೇಕು ಅಂತ ವ್ರತದ ನಿಯಮ. ಇವರೆಲ್ಲ ಓಡಾಡಿಸಿ ಯಾರು ಸಿಗಲ್ಲ ಸಂತಂತರ. ಒಬ್ಬ ಬರ್ತಾನೆ, ಹಬ್ಬ ಉದ್ದ ಕೂಲಿ ಬಿಟ್ಕೊಂಡು ಇವತ್ತು ಒಬ್ಬ ನೋಡಕ್ ಸಾಧು ತರ ಇರ್ತಾನೆ. ಅವನ್ನ ಸಿಗ್ತಾನೆ, ಕರೀತಾನೆ, ಊಟಕ್ ಬಾಪ್ಪ ನಮ್ಮ ಮನೆಗೆ ಅಂತ ಕರೀತಾನೆ. ಊಟಕ್ ಬರ್ತಾನೆ. ಅವನಿಗೆ ಸರಿ ಕೂಡ್ಸ್ಕೊತಾನೆ. ಹೇಗೆ ನೀವು ದೇವ್ರ ನಂಬ್ತೀರಾ? ದೇವ್ರ ಯಾರದು? ನಾನೊಬ್ಬ ನಾಸ್ತಿಕ ಅಂತಾನೆ. ತಟ್ಟೆ ಕಿತ್ಕೊಂಡ್ಬಿಡ್ತಾರೆ. ವ್ರತ ಪ್ರಕಾರ ಸಾಧು ಸಂತ ಊಟ ಕೊಡ್ಬೇಕು, ನಾನು ಎದೋಗು ನೀನು ಇದ್ ಮಾಡ್ಬೇಡ. ದೇವ್ರವಾಗ ವಾಯ್ಸ್ ಕೆಲ್ಸದ ದೇವ್ರದು. ಅಲ್ಲಪ್ಪ, ಅವನು ಹುಟ್ಟದಾಗಿಂದ ನಾಸ್ತಿಕ. ಅವನಿಗೆ ದಿನ 3 ನಾನೇ ಊಟ ಕೊಡ್ತಾ ಇದ್ದೀನಿ, ನೀನ್ ಯಾಕೆ ಕೊಡ್ತಲ್ಲ ಊಟ ಅನ್ನಂತ ದೇವ್ರು. ಜಡ್ಜ್ಮೆಂಟ್ ಅಲ್ಲಿ ನಾವಾಗ್ತೀವಿ. ಜ್ಞಾನಿ ಅಜ್ಞಾನಿ, ಹಿಂದೂ ಮುಸಲ್ಮಾನ, ಅವನಿಗಿಲ್ಲ. ಹೌದಾ? ಎಲ್ಲರೂ ಆತನ ಮಕ್ಕಳೇ ಅಂದ್ಮೇಲೆ ಅಲ್ವಾ? ಹಾಗಾಗಿ ಆತ ಮಂಗಳಕರ. ಅವನ್ ಜಡ್ಜ್ಮೆಂಟ್ ಅಲ್ಲಲ್ಲ, ನಿನ್ ತಪ್ಪು ತಿದ್ದುತ್ತಾನೆ, ತಪ್ಪು ಶಿಕ್ಷೆ ಕೊಡಲ್ಲ. ನಾವು ಶಿಕ್ಷೆ ನಾವ್ ಅನ್ಕೊಳ್ಳೋದಕ್ಕೆ ಅನ್ಸತ್ ಬಿಟ್ರೆ, ಇವ್ ನಾ ಏನ್ ತಪ್ಪು ದೇವ್ರಿಗೆ ಶಿಕ್ಷೆ ಕೊಡ್ದು, ನಿನಗೆ ಪಾಠ ಕಲಿಸ್ತಾ ಇದ್ದಾನೆ. ನೀ ಶಿಕ್ಷೆ ಅನ್ಕೋತಿ, ಯಾಕಂದ್ರೆ ನಿನಗ್ ಶಿಕ್ಷೆ ಕೊಟ್ಟೆ ಅಭ್ಯಾಸ. ತಪ್ಪು ಮಾಡೋದು ಶಿಕ್ಷೆ ಕೊಡೋದು ನಮಗ್ ಅಭ್ಯಾಸ ಅಲ್ವಾ, ಅದಕ್ಕೆ ದೇವ್ರು ಕೊಡೋದು ಶಿಕ್ಷೆ ಅನ್ಕೋತೀವಿ. ಗುರು ಅದು ನನ್ನಲ್ಲ ನೋಡು. ಗುರು ಯಾವತ್ತು ಪಾಠ ಅಂತ, ಯಾಕೆ ಅವನು ತಪ್ಪ ತಿದ್ದುತ್ತಾ ಇರ್ತಾನೆ, ಹಂಗಾಗಿ ಅವನು ಪಾಠ ಅಂತಾನೆ. ಹಾಗ ಭಗವಂತ ಮಾಡಿದ್ದು ಪಾಠ ಕಣಪ್ಪ, ನಿನಗೆ ಪರೀಕ್ಷೆ ಪಾಸ್ ಆಗೋದಕ್ಕೆ ಕೊಟ್ಟಿದ್ದಾನಪ್ಪ ಪರೀಕ್ಷೆ ಅಂತಾನೆ. ಶಿಕ್ಷೆ ಅಂತ ಗುರು ಯಾವತ್ತು ಅನ್ನಲ್ಲ. ಹೌದು, ಯಾವತ್ತು ನಾನ್ ನಿಂಬಾಯಲ್ಲಂತೂ ಕೇಳಿಲ್ಲ ನಾನು. ಅಥವಾ ನೀವು ಯಾವ್ದೇ ಗುರು ಬಗ್ಗೆ ಹೇಳ್ಬೇಕಾದ್ರೂ ಶಿಕ್ಷೆ ಅಂತ ಎಲ್ಲೂ ಪದ ಬಳಕೆನೇ ಇಲ್ಲ ಇವತ್ತವರೆಗೂ. ಗುರು ಶಿಕ್ಷೆ ಕೊಡಲ್ಲ, ಹಾಗೆ ಭಗವಂತನ ಶಿಕ್ಷೆ ಕೊಡಲ್ಲ. ಯಾರು ಶಿಕ್ಷೆ ಕೊಡ್ತೋ ಅವ್ರು ಮಾತ್ರ ಭಗವಂತ ಶಿಕ್ಷೆ ಕೊಡ್ತೇನೆ ಅಂತ ಹೇಳೋದು. ನನ್ನ ಲೈಫ್ ನಾನು ತಪ್ಪಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತಂದ್ರೆ ಭಗವಂತ ಶಿಕ್ಷೆ ಕೊಟ್ಟದ್ ನಾನಲ್ಲ. ಹಾಗಾಗಿ ಮಂಗಳಕರ ಆತ. ತಪ್ಪು ಮಾಡಿದ್ರೆ ನೋಡ್ಕೊಳ್ಳೋ ಮಾತ್ರ ದೇವ್ರ ಕೆಲಸ ಅಲ್ಲ. ಒಂದೊಂದ್ಸಲಿ ಬೀಳಬೇಕಾದ್ರೆ ಬಿದ್ದು ಅವ್ನ ಬುದ್ಧಿ ಬರೋದಕ್ಕೂ ಸಹಾಯ ಮಾಡ್ತಾನೆ. ನಿನ್ನ ಒಳಿತನೇ ಬಯಸ್ತಾನೆ. ನಿನ್ನ ಒಳಿತು ಬಿಟ್ಟು ನೀನು ಬಯಸಲ್ಲ ಅವನು. ನಿನ್ನ ಒಳಿತು ಯಾವುದು? ಶಾಂತಿ, ನೆಮ್ಮದಿ, ಸತ್ಯದ ಅನ್ವೇಷಣೆ, ಸತ್ಯದ ಸಾಕ್ಷಾತ್ಕಾರ, ಅದೇ ನಿನ್ನ ಒಳಿತು. ಅದಕ್ಕೆ ನೀವು ಒಂದಲ್ಲ ಒಂದೇ ನೀ ಕಣ್ಕೊಂಡು, ಈ ಜನ್ಮ ಅಲ್ವಾ ಮೊದಲನೇ ಜನ್ಮ, ಅದು ಮುಂದಿನ ಜನ್ಮ ಕಣ್ಕೊಂಡೆ. ಕೃಷ್ಣ ಭಗವದ್ಗೀತೆ ಅದೇ ಹೇಳೋದು. ಎಲ್ರು ಕೊನೆ ಗೊತ್ತಿದ್ದು ಬೇರೆ ಯಾವುದೇ ಮಾರ್ಗ ನನ್ನನ್ನೇ ಸೇರುತ್ತಾರೆ, ನನ್ನನ್ನ ಭಗವಂತನ ಅಂತ. ಮತ್ತೆ ಕೃಷ್ಣನ ಅನ್ಕೊಂಡು ಮತ್ತೆ ನಾನು ದಡ್ಡರಾಗ್ತೀನಿ. ನನ್ನನ್ನ ಅಂತ ಅವನು ಕೃಷ್ಣನಾಗ ಹೇಳ್ಕೊಂಡಿದ್ದಲ್ಲ, ಭಗವಂತನಾಗ ಹೇಳಿದ್ದು. ಕೃಷ್ಣನಾಗ ಹೇಳಿಲ್ಲ ಅವನು. ಕೃಷ್ಣ ಭಗವಂತ ಅಲ್ಲ ಅಂತ, ಕೃಷ್ಣ ಭಗವಂತ ಸ್ವರೂಪ, ಅದವ್ರ ನಂಬಿಕೆ ಬಿಟ್ಬೋಣ. ಬಟ್ ಅಲ್ಲೇ ಆತ ಹೇಳಿದ್ದು ಭಗವಂತನನ್ನೇ ಸೇರುತ್ತಾರೆ ಅಂತ. ಅದು ಭಗವಂತ ಕೃಷ್ಣ ರೂಪದನ್ನ ಇವತ್ತು ಪಾಲಿಸ್ತೀವಿ. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಆದ್ರೆ ಅಲ್ಲಿ ಆತ ಭಗವಂತನಾಗಿ ಹೇಳಿದ್ದು, ಎಲ್ರು ಭಗವಂತನನ್ನೇ ಸೇರ್ತಾರೆ. ಸೊ ಎಲ್ರು ಭಗವಂತ, ನೀನು ನಾಸ್ತಿಕನು ಆಸ್ತಿಕನು ಯಾರೇ ಇದ್ರು ಒಂದಲ್ಲ ಅವನನ್ನ ತಿದ್ದಿ ತೀಡಿ ನೀನು ಶುದ್ಧಗೊಳಿಸಿ ಅವನ್ನ ಸ್ವೀಕರಿಸ್ತಾನೆ ಮೇಲೆ ಅವ್ನ ಮಂಗಳಕರನೇ ಅಲ್ವಾ. ನೀನ್ ನರಕಕ್ಕೆ ಹೋಗ್ತೇವೆ ಸರಿ, ವಾಪಸ್ ಬಂದೇ ಬಿಡ್ತಲ್ಲ ಭೂಮಿ. ನರಕ ಸ್ವರ್ಗದ ಫಿಲಾಸಫಿ ತೆಗೆದು ನೋಡ್ರೆ, ನೀ ಮಾಡಿದ ತಪ್ಪ ನರಕ ಕಳಿಸ್ದ, ಸುಮ್ ಕಳಿಸದ್ನ? ನಾ ಮಾಡಿದ ತಪ್ಪ ಕಳಿಸ್ದ ಅಷ್ಟೇ. ಮತ್ತೆ ಕಳಿಸಿ ಟೆಂಪರರಿ. ಇವ್ರು ನರಕ ಸ್ವರ್ಗ ಇದೇನು ನಾವು ನಂಬೋದಾದ್ರೆ ಪರ್ಮನೆಂಟ್ ಜಾಗ ಅಲ್ವಲ್ಲ ಅದು. ವಾಪಸ್ ಬಂದ್ ಮತ್ತೆ ಭೂಮಿ ಬರ್ಬೇಕಲ್ಲ. ಶ್ರಮಿಸಿ ಎಳೆಯ ಗಾಣದಲ್ಲಿ ಮಂಕುತಿಮ್ಮ, ವಾಪಸ್ ಇಲ್ಲಿ ಬರ್ಲೇಬೇಕು. ಹಂಗಾಗಿ ಅವ್ನು ನಿನ್ನ ಒಳಿತನ್ನ ಬಯಸ್ತಾನೆ. ಹಾಗ ಮಂಗಳಕರ. ಹಾಗೆ ನಾನು ಜಾತಿಯೂ ಅಲ್ಲ, ಧರ್ಮವೂ ಅಲ್ಲ, ನಾನು ಏನೂ ಅಲ್ಲ, ಮೋಕ್ಷವೂ ಅಲ್ಲ, ಬಂಧವೂ ಅಲ್ಲ, ಶಿವೋಹಂ, ನಾನು ಮಂಗಳಕರನಾದವನು. ನಾಗೆಲ್ಲರಿಗೂ ಒಳಿತನ್ನೇ ಬಯಸುವುದು ಅದ್ವೈತ. ಆನೇ ದೇವ್ರು, ನಾನೇ ದೇವ್ರು, ನಾನು ದೇವ್ರು ಬೇರೆ ಅಲ್ಲ ಅನ್ನೋದಲ್ಲ.
ನಾನು ದೇವರು ಬೇರೆ ಅಲ್ಲ ಅನ್ನೋದಾದ್ರೆ ದೇವರ ಗುಣ ನಿನ್ನಲ್ಲಿ ಯಾವ್ದಿದೆ? ದೇವ್ರ ತರ ನೀನು ಎಲ್ರಿಗೂ ಒಂದೇ ತರ ನೋಡಕ್ ಸಾಧ್ಯ ಆಗಿದ್ಯಾ? ಎಲ್ರಿಗೂ ಮಂಗಳಕರವಾಗಿದ್ಯಾ? ಅವ್ನ್ ಯಾರನ್ನು ದ್ವೇಷ ಪಡ್ತಲ್ಲ, ಅಸೂಯೆ ಪಡ್ತಾ ಇಲ್ಲ, ಮೇಲೆ ಕೀಳು ಮಾಡಿಲ್ಲ. ನಿನ್ಗೆ ಆ ಸ್ವಭಾವ, ಅಟ್ಲೀಸ್ಟ್ ಆ ಸ್ವಭಾವ ಬೇಕಲ್ಲ ಭಗವಂತಂದು. ಅದೇನು ಇಲ್ಲ, ನಾನ್ ಬರೀ ಅಹಂ ಬ್ರಹ್ಮಾಸ್ಮಿ ಏನ್ ಪ್ರಯೋಜನ ಬಂತು? ಹಾಗೆ ಪ್ರತಿಯೊಬ್ಬನು ಆ ಮಂಗಳಕರನಾದವನು ಆ ಹಂತಕ್ಕೆ ತಲುಪುವುದು ಸಮಾಧಿ. ಇದನ್ನ ಯಾವ ಕೈಲಿ ಹೇಳ್ಕೊಡಕ್ಕಾಗುತ್ತೆ? ಭಾಷಣ ಮಾಡ್ಬೋದು ಅಷ್ಟೇ. ಈಗ ಅದೇ ಮಾಡ್ತದ, ಭಾಷಣ ಮಾಡ್ಬೋದು. ಬಟ್ ನೀನು ಆ ಹಂತಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ. ಆ ಹಂತಕ್ಕೆ ಸಮಾಧಿಗೆ ಹೆಂಗ್ ಕರ್ಕೊಂಡಲ್ಲ ನಿನಗೆ ಯೋಗ ಮಾರ್ಗವನ್ನು ಕೊಡ್ಬೋದು, ಮಾರ್ಗದ ನಡಿ ಅಂತ ಹೇಳ್ಬೋದು, ನಡೆಯೋ ಸರಿ ತಪ್ಪನ್ನ ತಿದ್ಬೋದು. ನಾನು ಸಮಾಧಿಗೆ ಹೀಗೆ ತಲುಪಕ್ ಸಾಧ್ಯ, ಹಿಂಗ್ ಇವತ್ತು ಹೋಗು ನಾಳೆ ಹಂಗಾದ್ರೆ 1 ವರ್ಷ ನಾ ಸಮಾಧಿ ಕಳಿಸಿ ಪ್ರಾಮಿಸ್ ಮಾಡೋದು ನಿಮ್ಗೆ. ಅವಾಗ ಅಷ್ಟಾಂಗ ಯೋಗನ ಹೇಳ್ಕೊಟ್ರೆ ನಾನು ಒಂದ್ ವರ್ಷ ಪ್ರಾಣಾಯಾಮ, 1 ವರ್ಷ ಇದು ಆಯ್ತು, 5ನೇ ವರ್ಷ ಹಿಂಗೆ ಸಮಾಧಿ ಮಾಡ್ಬೇಕು ಅವಾಗ. ಸೊ ಇದು ಯಾಕೆ ಹೇಳ್ತೀನಿ ಅಂದ್ರೆ, ಪತಂಜಲಿ ಅವತ್ತು ಹೇಳಿದ ರೀತಿ ಇವತ್ತು ತಪ್ಪುಗಾರಿಕೆ ಯಾಕಾಗಿದೆ? ಈಸ್ ನಾಟ್ ಅಲೈವ್ ಇನ್ ಇವಾಗ. ಈಗ ಅವ್ನು ಬದುಕಿಲ್ಲ, ಶರೀಫ್ ಅಜ್ಜ ಇವತ್ತು ಬದುಕಿಲ್ಲ, ದೇಹದಲ್ಲಿ ಇಲ್ಲ ಅವನು. ಅವ್ನು ಕೊಟ್ಟಿದ್ ಮಾರ್ಗ ಫಲಿಸ್ಬೇಕಂದ್ರೆ ಮತ್ತೆ ನಾನು ಅದೇ ತರ ನಡೆದಿದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಸುಮ್ಮನೆ ಅದು ಇದು ಫಾರ್ಮಾಲಿಟಿ, ಹಿಂಗಿಟ್ಕೋ ಪೂಜೆ ಮಾಡು, ಹಿಂಗಿಟ್ಟ ಮಾಡು, ಎಲ್ಲ ಹಿಂಗ ಮಾಡು, ಇಲ್ಲ ಹಿಂಗನ್ನು ಇಂಥವೇ ಹೊರಗಿಂದ ಮಾಡ್ತಿರ್ತೀವಿ, ಒಳಗೇನು ಆಗ್ತಿಲ್ಲ. ಇದಾಗಬೇಕು ಅಂದ್ರೆ ಯಾರು ಆ ದಾರಿ ತಾನು ಕಂಡುಕೊಂಡಿರ್ತಾನೋ ಆತನಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾನು ಲಿವಿಂಗ್ ಮಾಸ್ಟರ್ ಯಾಕೆ ಒಂದು ಹಂತ. ನಾವು ಗುರು ಚರಿತ್ರೆ ತಪ್ಪು, ಅದು ಒಂದು ಹಂತ, ತಪ್ಪು ಅಂತಾನೆ ಹೇಳೋದು. ನಾವ್ ಏನೇ ಗುರುಗಳಿಗೆ ಗದಿಗೆ ಹೋಗ್ತೀವಿ, ಬೃಂದಾವನಕ್ಕೆ ಹೋಗ್ತೀವಿ, ಗುರು ಚರಿತ್ರೆ ಓದ್ತೀವಿ ಅಂದ್ರೆ ಅದು ಒಂದು ಹಂತ. ಅದಾದ್ಮೇಲೆ ಅವನ ಕೃಪೆಯನ್ನ ಕೇಳ್ತೀವಿ. ಗುರುವನ್ನ ಕಲ್ಪಿಸಪ್ಪ ಅಂತಾನೆ ಕೇಳ್ಬೇಕು. ಮತ್ತು ಅವನಿಗೆ ಅವನ್ ಮತ್ತೆ ಅಸೈನ್ ಮಾಡ್ತಾನೆ, ಹೋಗಪ್ಪ ಇಂಥ ಒಬ್ಬ ಗುರು ಇದ್ದಾನೆ ಅಂತ. ಅವ್ನಿಗೆ ಯಾವ್ದೋ ಒಂದ್ ರೀತಿ ಹೆಂಗೋ ಕನೆಕ್ಟ್ ಮಾಡಿಸಿ, ಅದು ವಿಡಿಯೋ ನೋಡ್ಬೋದು, ಯಾವ ಪರಿಚಯ ಆಗ್ಬೋದು, ಅವನ್ನ ಅಲ್ಲಿ ಇಲ್ಲಿ ಪರಿಚಯ ಮಾಡ್ಕೊಡ್ಬೋದು, ಇಲ್ಲ ದಾರಿಲಿ ಹೋಗ್ತಾ ಸಿಕ್ಬಿಡ್ಬೋದು. ಆತ ಹೇಗ್ ಬೇಕಾದ್ರೂ ಒಬ್ಬನ್ಗೆ ಗುರು ಸಿಗ್ಬೋದು. ಆ ರೀತಿ ಗುರು ದೊರಕುವಂತಹ ಒಂದು ಅವಕಾಶವನ್ನ ಆ ಒಂದು ಗದ್ದಿಗೆ ಆಗಿರುವಂತಹ ಗುರು, ಬೃಂದಾವನವಾಗಿರುವಂತಹ ಗುರು ಅವಕಾಶವನ್ನ ಕಲ್ಪಿಸಿ ಮತ್ತೆ ದೇಹದಲ್ಲಿರುವ ಗುರುವನ್ನೇ ಪರಿಚಯ ಮಾಡ್ಕೊಡ್ತಾನೆ. ಹಾಗೆ ಲಿವಿಂಗ್ ಮಾಸ್ಟರ್ ತುಂಬಾ ಮುಖ್ಯ. ಯಾಕೆ ಒತ್ತಿ ಹೇಳ್ತೀನಿ ಅಂದ್ರೆ, ಅದಕ್ಕೋಸ್ಕರ ಎಂತ ಅದ್ಭುತ ಮಾರ್ಗ ಐತಿ, ಎಂತ ದೊಡ್ಡ ಗುರು ಆದ್ರೂ ಕೂಡ ಅವನ ಕೆಲಸ ಅಷ್ಟೇ, ದೇಹ ಬಿಟ್ಟಂತ ಪ್ರೇರಣೆ ಮಾಡ್ತಾನತ. ಒಂದಷ್ಟು ಪ್ರೇರಣೆ ನೀಡಬಲ್ಲ, ನಿನಗೆ ಕರುಣೆ ತೋರಿಸ್ಬಲ್ಲ, ನಿನಗೊಂದು ಜೀವನದಲ್ಲಿ ಸುಖ ದುಃಖಗಳನ್ನ ಪಾರು ಮಾಡಬಲ್ಲ, ಇಂಥವೆಲ್ಲ ಮಾಡಬಲ್ಲ. ಹೊರತು ಯೋಗ ಮಾರ್ಗದ ನಡೆಸಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಡೋದಕ್ಕೆ ಮತ್ತಿನ್ನೊಬ್ಬ ದೇಹದಲ್ಲಿ ಗುರುವನ್ನೇ ಕಲ್ಪಿಸಿ ಕೊಡಬೇಕಾತ. ಕನಸಲ್ಲಿ ಬಂದು ಹೇಳ್ಕೊಡ್ತೀನಿ ಇನ್ನೊಂದು, ಅದು ಸುಳ್ಳದು. ಅದವನ್ ಕೆಲಸ ಅಲ್ಲ, ಅವ್ನು ಗೊತ್ತದು. ಹಂಗಿದ್ರೆ 100 ಜನ ಗುರುಗಳು ಬರೋ ಅವಶ್ಯಕತೆನೇ ಇಲ್ಲ. ಯಾಜ್ಞವಲ್ಕ್ಯ ಸಪ್ತ ಋಷಿಗಳಿದಲ್ಲ ಉಪನಿಷತ್ ಕಾಲದಲ್ಲಿ, ಅವ್ರು ಸಾಕಾಗಿತ್ತು. ಜೀಸಸ್ ಒಬ್ನೇ ಸಾಕಾಗಿತ್ತು ಅಲ್ವಾ? ಮೋಸಸ್ ಒಬ್ನೇ ಸಾಕಾಗಿತ್ತು, ಪೈಗಂಬರ ಸಾಕಾಗ್ಬೇಕಿತ್ತು. ಮತ್ತೆ ಅಷ್ಟೊಂದು ಸೂಫೀಸ್ ಅಂತ ಯಾಕೆ ಬಂದ್ರು? ಬಸವಣ್ಣ ಅಲ್ಲಿಗೆ ನಿಂತ ಹೋಯ್ತಲ್ವಾ? ಮತ್ತೆ ಏಕಾಂತರಾಮಯ್ಯ ಅಂತ ಅವರಂತ ಯಾಕೆ ಬರ್ಬೇಕಿತ್ತು ಅಲ್ವಾ? ಶರೀಫ್ ಅಜ್ಜ, ಕಡ್ಕೊಳ್ಳ ಮಡಿವಾಳಪ್ಪ ಯಾಕೆ ಬೇಕಿತ್ತು? ನಮ್ಮಪ್ಪ ನಾಗರಾಜಪ್ಪ ಯಾಕೆ ಬೇಕಿತ್ತು? ಒಬ್ನೇ ಸಾಕಿತ್ತು. ಸಪ್ತ ಋಷಿಗಳು 7 ಜನ ಇದ್ರಲ್ಲ ಉಪನಿಷತ್ ಕಾಲದಲ್ಲಿ, ಅವ್ರ 7 ಜನ ದೇಹ ಬಿಟ್ಟ ಮೇಲೆ ಕೂತ್ಕೊಂಡು ಆರಾಮಾಗಿ ಇಲ್ಲೇನೋ ಎಲ್ರಿಗೂ ದೀಕ್ಷೆ ಕೊಡ್ತೀನಿ, ಎಲ್ರಿಗೂ ಮರ ಕೊಟ್ಟು ಇಲ್ಲೇ ಮಾಡ್ತೀನಿ ಅನ್ಬೋಯ್ತಲ್ವಾ? ಯಾಕೆ ಬೇಕಪ್ಪ ಇಷ್ಟೊಂದು ಜನ ಗುರುಗಳು? ಯಾಕೆಂದ್ರೆ ಎಂತ ಅದ್ಭುತ ಮಾರ್ಗ ಆದ್ರೂ ಅದರಲ್ಲಿ ನಡೆದು ಅದರಲ್ಲಿ ತನ್ನಂತಾನು ಕಂಡುಕೊಂಡವನೇ ಮತ್ತೆ ಮುನ್ನಡೆಸ್ಬೇಕದು. ಇಲ್ಲ ಅಂದ್ರೆ ಸುಮ್ನೆ ಹೊರಗಿನ ಆಚರಣೆ ಇರುತ್ತೆ, ಒಳಗಿನ ಆಚರಣೆ ತಪ್ಪಾಗ್ಬಿಟ್ಟಿರುತ್ತೆ. ಹಂಗಾಗಿ ಲಿವಿಂಗ್ ಮಾಸ್ಟರ್ ಅಂತ ಬಡ್ಕೊತಿರ್ತೀನಿ ಅಷ್ಟೇ. ನನ್ಗೆ ಒಂದು ಕ್ಯೂರಿಯಾಸಿಟಿ ಕ್ವಶನ್ ಇದು. ಅಂದ್ರೆ ಇದು ಸೃಷ್ಟಿಯ ನಿಯಮನೇ ಹಾಗಾದ್ರೆ? ಆದ್ರೆ ಒಬ್ಬ ಗುರು ಗದಿಗೆ ಆದ್ರೂ ಇಲ್ಲ ಕಣಪ್ಪ, ನಾನು ಆದ್ಮೇಲೆ ಯಾರು ಬರಲ್ಲ, ನಾನೇ ನಿಮ್ಗೆ ಎಲ್ರು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಅಂತ ಯಾವ ಗುರುನು ಹೇಳಕ್ ಸಾಧ್ಯ ಇಲ್ಲ ಅಂತ. ಕೃಷ್ಣನ್ ಹೇಳೋ ಸಂಭವಮಿ ಯುಗ ತಂದ್ಬಿಟ್ಟ, ಪದೇ ಅವಾಗ ಬರ್ತಾ ಇರ್ತೀನಿ ನಾನು ಅಂತ. ಕಳಿಸ್ತೀನಿ ಅಂತ ಹೇಳಿಲ್ಲ. ಅಥವಾ ಇಲ್ಲೇ ಸ್ವರ್ಗದಲ್ಲೇ ವೈಕುಂಠದಲ್ಲೇ ಕೂತ್ಕೊಂಡು ಇಲ್ಲ ಅಲ್ವಾ? ಯಾಕೆ ಮತ್ತೆ ಕೃಷ್ಣ ಹೋಗಕ್ಕೂ ಮುಂಚೆ ಉದ್ದವಂಗೆ ಶುದ್ಧ ಯಾಕೆ ಹೇಳ್ಬೇಕಿತ್ತು? ಬಿಡ, ನಾನ್ ದೇಹದಲ್ಲಿ ಇಲ್ಲ ಅಂದ್ರೆ ಅಲ್ಲಿಂದ ಉಪದೇಶ ಮಾಡ್ತೀನಿ ಅನ್ಬೋಯ್ತಾರೆ ಉದ್ದವಂಗೆ. ನಾನು ಎಲ್ಲಾ ಕಡೆ ಇದೀನಿ, ನಾನು ಸರ್ವಶಕ್ತ ಸರ್ವ ವ್ಯಾಪ್ತಿ, ಹಾಗಾಗಿ ನಾ ಅಲ್ಲಿಂದನೇ ವೈಕುಂಠದಿಂದನೇ ಹೇಳ್ತೀನಿ ಕೇಳಿಸ್ಕೊ ಅಂತ ಹೋಗೋದಿತ್ತಲ್ವಾ? ಉದ್ದವನಿಗೆ ಮುಂದೆ ಕೂತ್ಕೊಂಡು ದೇಹ ಬಿಡಕ್ಕೂ ಮುಂಚೆ ಕೂತ್ಕೊಂಡು ಇಷ್ಟು ಶುದ್ಧ ಉದ್ದವಾಗಿತ್ತು ಯಾಕೆ ಹೇಳ್ಬೇಕಿತ್ತ ಅಂತ? ಮತ್ ಪದೇ ಬರ್ತೀನಿ ಯಾಕೆ ಹೇಳ್ಬೇಕಿತ್ತು ಕೃಷ್ಣ? ನಾನು ಅವಾಗ ಮತ್ತೆ ಬರ್ತೀನಿ ಅಂತ ಬೇಡ ಅಲ್ವಾ? ಭಗವಂತ ದೇವ್ರೆ ಪದೇ ಬಂದ್ ಸರಿ ಮಾಡ್ಬೇಕು ಅಂತ ಹೇಳಿದ್ಮೇಲೆ ಗುರುನು ಪದೇ ಬರ್ಬೇಕಲ್ಲ, ಅವನಿಗಿಂತ ದೊಡ್ಡನಲ್ಲ.
ಭಗವಂತನಿಗಿಂತ ಗುರು ದೊಡ್ಡವನಲ್ಲ ಅಂದ್ರೆ ಅವನೇ ನಿಯಮ ಫಿಕ್ಸ್ ಮಾಡೋ, ಆ ನಿಯಮ ಯಾರು ಮುರಿಯಕ್ಕಾಗಲ್ಲ ಅಲ್ವಾ? ಇಲ್ಲಾನೆ ಕೂತಲ್ಲ ವೈಕುಂಠದಲ್ಲ ಕೂತಂಗೆ ಇಲ್ಲೇನೆ ಕೃಷ್ಣನ್ಗೆ ನಮಸ್ಕಾರ ಮಾಡ್ಕೊಂಡು ಪರಂಧಾಮದಲ್ಲಿ ಕೃಷ್ಣನ್ಗೆ ಅಪ್ಪ ನಂಗೆ ಇವಾಗ ಹಠಯೋಗ ಕೊಡಪ್ಪ, ಅಪ್ಪ ನಂಗೆ ಇವಾಗ ರಾಜಯೋಗ ಕೊಡಪ್ಪ ಅಂತ ಕೇಳ್ಬೋದಲ್ವಾ? ಎಲ್ಲದಕ್ಕೂ ಅವನೇ ತಾನೆ. ಹೌದು. ಸುಮ್ನೆ ಕೆಲಸ ಕಡೆ ತಿರ್ಕೊಂಡ್ಬಿಟ್ಟು ಅಪ್ಪ ಶಿವ ನಂಗಿಂತ ಕೊಡಪ್ಪ, ಓಂ ನಮ ಶಿವಾಯ ಪ್ರತಿಪಾದ ಇದ್ ಮಾಡಪ್ಪ, ಷಟ್ಸ್ಥಲವನ್ನ ತೋರ್ಸ್ಬಿಡಪ್ಪ ಅಂದ್ರೆ ಆಗಲ್ಲ ಅದು. ಅವನೇ ನಿಯಮ ಫಿಕ್ಸ್ ಮಾಡ್ಬಿಡಿದೆ, ನಾನೇ ಬರ್ತೀನಪ್ಪ ಪದೇ ಪದೇ, ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನಿಮ್ ಕಲ ಆಗದ ಕೆಲಸಗಳಿವು, ಧರ್ಮ ಸ್ಥಾಪನೆ ನಾ ಪದೇ ಪದೇ ಬರ್ತೀನಿ. ಅವನೇ ಬರಕ್ ಮತ್ತೆ ಹಂಗೆ ಗುರುಂಡೇಶ ಪದೇ ಪದೇ ಬರ್ಬೇಕು. ಅವನು ರೂಪ ಬದಲಾಗ್ತಾ ಹೋಗ್ತದೆ ಅಷ್ಟೇ. ಒಬ್ಬ ಕಂಡ್ಕೊತಾನೆ, ಅವ್ನು ಇನ್ನೊಬ್ಬನ ಅಪಾಯಿಂಟ್ ಮಾಡ್ತಾನೆ, ಅವ್ನು ಇನ್ನೊಬ್ಬನ ಅಪಾಯಿಂಟ್ ಮಾಡ್ತಾನೆ, ಮತ್ತೆ ಫ್ಲೆಶ್ ಅಂಡ್ ಬ್ಲಡ್ ಅಲ್ಲೇ ಬರ್ಬೇಕು. ಫ್ಲೆಶ್ ಅಂಡ್ ಬ್ಲಡ್ ಅಲ್ಲಿ ಇದ್ದಲ್ಲೇ ಅರ್ಥ ಆಗ್ತಾರೆ ಜನಗಳಿಗೆ ಅಲ್ವಾ? ಬೃಂದಾವನದಿಂದ ಕಲ್ಲಿಂದ ಮತ್ತೊಂದು ಹೆಂಗ್ ಗೊತ್ತಾಗುತ್ತೆ? ಭ್ರಮೆ ಆಗ್ಬಿಡುತ್ತೆ ನಮ್ಗೆ, ಯಾವ್ದು ಸತ್ಯ ಯಾವ್ದಲ್ಲ ಅನ್ನೋ ಕ್ಲಾರಿಟಿನೇ ಸಿಗ್ದಂಗ್ ಹೋಗ್ಬಿಡುತ್ತೆ. ಹೌದು. ಅದಕ್ಕೆ ನೀನು ವಿನೋಬಾ ಭಾವೆ ಅಂತ ಕೈಗೆ ಭಗವದ್ಗೀತೆ ಕೊಟ್ರೆ ತ್ಯಾಗ 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 ಅಂತ, ಹಿಟ್ಲರ್ ಕೈ ಕೊಟ್ರೆ ಯುದ್ಧ 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 ಅಂತ. ಇಬ್ರು ಓದಿದ್ದಾರೆ. ವಿನೋಬಾ ಭಾವೆನು ಗೀತನ ಓದೋರು, ಜೈಲೊಳಗೆ ಕೂತ್ಕೊಂಡ್ ಪ್ರವಚನ ಮಾಡಿದ್ರೆ ಭಗವದ್ಗೀತನ. ಇವತ್ತು ವಿನೋಬಾ ಭಾವೆನ ಮರ್ತ್ಬಿಟ್ಟಿದೆ ಈ ದೇಶ. ಎಲ್ರು ಅಂತ ಹೇಳ್ತಿಲ್ಲ ಅಂತ ದುರ್ದೈವ. ವಿನೋಬಾ ಭಾವೆ ಯಾರಂತ ಇವತ್ತು ಬಿಡಿಸಿ ಹೇಳ್ಬೇಕು ನಾನು ಇವತ್ತು. ಇನ್ ಕೇಸ್ ವಿನೋಬಾ ಭಾವೆ ಬಗ್ಗೆ ಹೇಳ್ದೇನೆ, ಯಾರು ಅಂತ ಹೇಳ್ದೇನೆ ಹಿಂಗೆ ಎಂಡ್ ಮಾಡಿ ಜನಕ್ಕೆ ಕಮ್ಮಿ ಆಯ್ತು ಅಂದ್ರೆ ಅವತ್ತು ನನ್ನ ಅದೃಷ್ಟ. ಇವತ್ತು ವಿನೋಬಾ ಭಾವೆ ಯಾರು ಅಂತ ಹೇಳ್ಬೇಕು ಅನ್ನೋ ಮಟ್ಟಿಗೆ ನಾವಿವತ್ತು ಸಮಾಜನ ತಂದು ನಾವು ಆ ಮಟ್ಟಿಗೆ ಇಳಿದಿದ್ದೀವಿ ಇವತ್ತು. ವಿನೋಬಾ ಭಾವೆ ಬಗ್ಗೆ ಅವಂತ ಅದ್ಭುತ ಚೈತನ್ಯ, ಅದು ತ್ಯಾಗ ತ್ಯಾಗ ಅಂತು. ಗೀತೆ ಗೀತೆ ಅಂತ ಅದೇ ತ್ಯಾಗ ತ್ಯಾಗ ಅಂತ ಆಗತ್ತಪ್ಪ. ಇಡೀ ಗೀತೆಯೇ ತ್ಯಾಗದ ಸಾರ ಅಂತ. ತ್ಯಾಗದ ಮನೋಭಾವನೆ ಎಲ್ರಿಗೂ ಬರ್ಬೇಕು. ಎಲ್ರು ತಮ್ಮ ತಮ್ಮ ಭೂಮಿಗಳನ್ನ ದಾನ ಮಾಡಬೇಕು, ತ್ಯಾಗ ಮಾಡಬೇಕು, ಈ ದೇಶ ಒಗ್ಗಟ್ಟಾಗಬೇಕು ಅಂದ್ರೆ ಸಮಾನವಾಗಿ ಬದುಕಬೇಕು ಅಂತ ತ್ಯಾಗವನ್ನ ಪ್ರತಿಪಾದನೆ ಮಾಡಕ್ಕೆ ಗೀತೆಯನ್ನ ಬಳಸ್ತಂತ ಮಹಾನ್ ಚೇತನ ವಿನೋಬಾ ಭಾವೆ. ಅವ್ರ ಗೀತೆಯ ಸಹಕಾರದಿಂದ, ಗೀತೆಯ ಸಹಯೋಗದಲ್ಲಿ ಅದು ನಡೆಸೋದು. ಹಿಟ್ಲರ್ ಓದಿದ್ದಾನೆ ಗೀತನ, ಬಟ್ ಯುದ್ಧ ಮಾಡ್ದಾತ. ಅವನ ಪ್ರಕಾರ ಕೃಷ್ಣಂಗೆ ಹೇಳಿದ್ದನು, ಯುದ್ಧ ಮಾಡಿ ನಡಿ ಅಂತ. ನಾನು ಯುದ್ಧ ಮಾಡ್ತೀನಿ ಅಂತದವನು. ಧರ್ಮಸ್ಥಾಪನೆ, ನಂದು ಧರ್ಮಸ್ಥಾಪನೆ ಅಂತ ಅವನು. ಅವನ ಪ್ರಕಾರ ಧರ್ಮ ಡೆಫಿನೇಷನ್ ಬೇರೆ ಅಲ್ವಾ ಹಿಟ್ಲರ್ಗೆ. ನನಗೆ ಗುರು ನನ್ನ ಪ್ರಕಾರ ಇದೇ ಧರ್ಮ. ಕೃಷ್ಣನ ಧರ್ಮ ಸ್ಥಾಪನೆಗೋಸ್ಕರ ಯುದ್ಧ ಮಾಡೋ, ನಾ ಯುದ್ಧ ಮಾಡ್ತೀನಿ ಹೋಗಿ ಇವಾಗ. ಸೊ ಭಗವಂತ ನೇರವಾಗಿ ಹೇಳಿದಾಗ ಅರ್ಜುನನ್ಗೆ ಕನ್ಫ್ಯೂಷನ್ಸ್ ಬೇರೆ, ಓದ್ಬಿಟ್ಟು ನಮಗ್ ಬರ್ತಾರ ಕನ್ಫ್ಯೂಷನ್ಸ್. ಅದು ಕನ್ಫ್ಯೂಷನ್ ಅಂತ ಅನ್ಸಲ್ಲ, ಯಾಕಂದ್ರೆ ಕನ್ಫ್ಯೂಸ್ ಹೇಳಕ್ ನಾನು ಬಂದ ಹೇಳ್ತಾನೆ ಅವಾಗ. ನೀನ್ ತಿಳ್ಕೊಂಡಿ ತಪ್ಪು ಕಣಪ್ಪ ನಾ ಹೇಳ್ಬೋದು ನಿನಗೆ. ಯಾರಿಗಿಲ್ಲ ಅಂದ್ರೆ ನೀನ್ ತಿಳ್ಕೊಂಡೆ ಸತ್ಯ, ಕನ್ಫ್ಯೂಷನ್ ಅಲ್ಲ ಅದು. ನಿನ್ನ ಅಭಿಪ್ರಾಯ ಸತ್ಯ ಅಲ್ಲ ಅದು. ನಿನ್ನ ಅಭಿಪ್ರಾಯ ಸತ್ಯ ಅಲ್ಲ ಅಂತ ಗೊತ್ತಾಗೋದಕ್ಕೆ ಮತ್ತಿನ್ನೊಬ್ಬ ಬಂದು ಹೇಳಲೇಬೇಕು ನಿನಗೆ, ನೀನ್ ತಿಳ್ಕೊಂಡ್ರ ರೀತಿ ತಪ್ಪು ಕಣಪ್ಪ ಅಂತ. ಅದಕ್ಕೆ ಯಾರು ಬರ್ತಾರೆ ಮತ್ತೆ? ಬರ್ಲೇಬೇಕು ಮತ್ತೆ ಇನ್ನೊಬ್ಬ. ಅದಾಗಬೇಕು ಲಿವಿಂಗ್ ಮಾಸ್ಟರ್. ಅಪ್ಪ